ಹಾಯ್ ಬಡೀಸ್. ಸೊ ವೆಲ್ಕಮ್ ಟು ಮೈ CSS ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು CSSನ ಕಲ್ತ್ಕೊಳ್ಳೋಣ. ಇನ್ ಡೀಟೇಲಾಗಿ ಕಲ್ತ್ಕೊಳ್ಳೋಣ CSS ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಪ್ರೀವಿಯಸ್ ವಿಡಿಯೋಲಿ ನಾನು HTML ಮಾಡ್ಕೊಂಡಿದ್ದೀನಿ, ಅದು ನೋಡಿಲ್ಲ ಅಂದರೆ ಬೇಕಾದ್ರೆ ಹೋಗಿ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ್ಯಂಡ್ ಐ ಕಾರ್ಡಲ್ಲಿದೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಂಟ್ರೊಡಕ್ಷನ್ ಟು CSS ಏನಕ್ಕೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ಪ್ರೀವಿಯಸ್ಲಿ HTML ನೋಡಿದೆ, ಅದರಲ್ಲಿ ಬೇಸಿಕ್ HTML ಇತ್ತು, ಏನು ಸ್ಟೈಲ್ಸ್ ಇರಲಿಲ್ಲ. ಸೊ HTML ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಎವಾಲ್ವ್ ಆಗ್ತಾ ಏನಾಯಿತು ಅಂದರೆ, ಈ ಬರೀ ಬೇಸಿಕ್ HTML ಇಂದ ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಲುಕ್ ಆ್ಯಂಡ್ ಫೀಲ್ ಬೇಕಲ್ಲ ನಮಗೆ. ಆ ಲುಕ್ ಚೆನ್ನಾಗಿರಬೇಕು ಅಂತ ನಾವು CSSನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. CSS ಇಸ್ ನಥಿಂಗ್ ಬಟ್ ನಾವು ಸ್ಟ್ರಕ್ಚರ್ ಮಾಡಿರೋದೇನಿದೆ ಅದಕ್ಕೊಂದು ಸ್ವಲ್ಪ ಕಲರಿಂಗ್ ಕೊಡ್ತೀವಿ, ನಾವು ಆ್ಯನಿಮೇಷನ್ಸ್ ಆ್ಯಡ್ ಮಾಡ್ತೀವಿ, ಅವನ್ನೆಲ್ಲ ಆ್ಯಡ್ ಮಾಡೋಕ್ಕೋಸ್ಕರ ನಾವು CSSನ ಯೂಸ್ ಮಾಡ್ತೀವಿ. ಸೊ ಡೋಂಟ್ ವರಿ. ಸೊ ಸ್ಟಾರ್ಟಿಂಗಿಂದ ನಾನೆಲ್ಲ CSSನ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್ ಇಟ್. ಸೊ CSSನ ಫಸ್ಟು ನೋಡೋಣ, ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ CSS ಅಂತ. ನಾರ್ಮಲಾಗಿ ನಾವು HTML CSSನ ಆ್ಯಡ್ ಮಾಡೋಕ್ಕೆ ಟೂ ಟೈಪ್ಸ್ ಇದೆ. ಒಂದು ಬಂದುಬಿಟ್ಟು ನಮಗೆ HTML ಸ್ಟೈಲ್ ಟ್ಯಾಗ್ ಅಂತ ಒಂದು ಬರುತ್ತೆ. ಸ್ಟೈಲ್ ಟ್ಯಾಗಲ್ಲಿ ನೀವು ಡೈರೆಕ್ಟಾಗಿ CSSನ ಬರಿಬೋದು. ನಾವು ಸ್ಟೈಲ್ ಟ್ಯಾಗಲ್ಲೇ ಬರೆದು ತೋರಿಸ್ತೀನಿ. ನೆಕ್ಸ್ಟು ಒಂದು ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಆ ಫೈಲಲ್ಲಿ ಯಾವ ಥರ ನಾವು CSSನ ಬರೆದು ಇದಕ್ಕೆ ಲಿಂಕ್ ಮಾಡೋದು ಅಂತ ತೋರಿಸ್ತೀನಿ. CSSನ ಸ್ಟೈಲಿಂಗ್ ಇರುತ್ತೆ. ಫಸ್ಟ್ ಏನು ಮಾಡ್ತೀವಿ, ಸೆಲೆಕ್ಟರ್ ಯೂಸ್ ಮಾಡ್ತೀವಿ. ಸೆಲೆಕ್ಟರ್. ಸೊ ಸೆಲೆಕ್ಟರ್ ಇದೆಯಲ್ಲ, ಇದನ್ನು ಯಾವುದಾದ್ರೂ HTML ಎಲಿಮೆಂಟ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು. ನೆಕ್ಸ್ಟ್ ನಾನು ಸೆಲೆಕ್ಟರ್ನ ಹೇಳ್ಕೊಡ್ತೀನಿ. ಈ ಥರ ಸೆಲೆಕ್ಟರ್ನ ಫಸ್ಟ್ ಬರಿತೀವಿ. ದೆನ್ ಈ ಥರ ಓಪನ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊತೀವಿ ಇದನ್ನ. ದೆನ್ ಇದರಲ್ಲಿ ನಾವು ಪ್ರಾಪರ್ಟೀಸ್ನ ಬರ್ಕೊಂಡು ಹೋಗ್ತೀವಿ. ಪ್ರಾಪರ್ಟೀಸ್. ಸೊ ಫಾರ್ ಎಕ್ಸಾಂಪಲ್ ಕಲರ್ ಪ್ರಾಪರ್ಟಿ ಆ್ಯಂಡ್ ಅದರದ್ದು ವ್ಯಾಲ್ಯೂ, ಏನು ವ್ಯಾಲ್ಯೂ ಇಡಬೇಕು ಅಂತ. ಇದೇ ಥರ ನಾವು ಮಲ್ಟಿಪಲ್ ಪ್ರಾಪರ್ಟೀಸ್ನ ಒಂದೇ ಥರ ಬರಿಬೋದು. ಕಲರ್ ಪ್ರಾಪರ್ಟಿ, ಸೊ ಪ್ರಾಪರ್ಟಿ ಆ್ಯಂಡ್ ವ್ಯಾಲ್ಯೂ. ಸೊ ಇದು ಸಿಂಟ್ಯಾಕ್ಸ್. ಸೊ CSS ಸಿಂಟ್ಯಾಕ್ಸ್ ಏನು, ಫಸ್ಟ್ ಸೆಲೆಕ್ಟರ್ ಮಾಡ್ಕೋತೀವಿ, ದೆನ್ ಅದರ ಪ್ರಾಪರ್ಟಿ ಬರಿತೀವಿ ಆ್ಯಂಡ್ ವ್ಯಾಲ್ಯೂ ಬರಿತೀವಿ. ಪ್ರಾಪರ್ಟಿ ಬರಿತೀವಿ, ವ್ಯಾಲ್ಯೂ ಬರಿತೀವಿ. ಸಿಮಿಲರ್ ಇದೇ ಥರ ಇರುತ್ತೆ. ಇದು ಬಿಟ್ಟು ಎಕ್ಸ್ಟ್ರಾ ಏನೂ ಬರಲ್ಲ. ಬಂದರೆ ಮೀಡಿಯಾ ಕ್ವರೀಸ್ ಅಂತ ಇದು ಬರುತ್ತೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಇದು ಸೆಲೆಕ್ಟರ್ಸ್, ಇದು CSSನ ಸಿಂಟ್ಯಾಕ್ಸ್ ಬಂದ್ಮೇಲೆ. ಓಕೆ, ಸೆಲೆಕ್ಟರ್ಸ್ ಆಯಿತು. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ, ಒಂದು ಸ್ಟೈಲ್ ಫೈಲ್ ಕ್ರಿಯೇಟ್ ಮಾಡ್ಕೊಬಿಡೋಣ. ಸ್ಟೈಲ್ ಫೈಲ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಸ್ಟೈಲ್ ಶೀಟ್ ಅಂತೂ ಅಂತಾರೆ CSSನ ಇನ್ನೊಂದು ಹೆಸರು. ಕನ್ಫ್ಯೂಸ್ ಆಗಬೇಡಿ, ಸ್ಟೈಲ್ ಶೀಟ್ ಅಂಡ್ CSS ಅಂತ ಯೂಸ್ ಮಾಡ್ಬೇಕಾರೆ. ಸೊ style.css ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ನಾರ್ಮಲಾಗಿ CSS ಅಂತ ಅದನ್ನು ರೆಫರ್ ಮಾಡ್ತಾರೆ, .css ಅಂತ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತಾರೆ. ಫಸ್ಟ್ ಬಂದುಬಿಟ್ಟು ಸೆಲೆಕ್ಟರ್ಸ್ ಯಾವ್ಯಾವ ಥರ ಸೆಲೆಕ್ಟರ್ಸ್ ಇದಾವೆ CSSಲ್ಲಿ ಫಸ್ಟ್ ಬರೋದು ಎಲಿಮೆಂಟ್ ಸೆಲೆಕ್ಟರ್ ಆರ್ ಟ್ಯಾಗ್ ಸೆಲೆಕ್ಟರ್. ಸೊ HTML ಪ್ರಿವಿಯಸ್ಸಲ್ಲಿ ಹೇಳಿದ್ದೆ, ಟ್ಯಾಗ್ಸ್ ಆ್ಯಂಡ್ ಎಲಿಮೆಂಟ್ ಟ್ಯಾಗ್ಸ್ ಅಂತ ಇರುತ್ತೆ. ಸೊ ಅದನ್ನು ಒಬ್ಬೊಬ್ಬರು ಟ್ಯಾಗ್ಸ್ ಅಂತ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಎಲಿಮೆಂಟ್ಸ್ ಅಂತ ಯೂಸ್ ಮಾಡ್ತಾರೆ, ಎರಡೂ ಒಂದೇ. ಓಕೆ, ಸೊ ಬಾಡಿ ಈ ಥರ ಟ್ಯಾಗ್ನ ಯೂಸ್ ಮಾಡ್ತೀವಿ, ಸೆಲೆಕ್ಟರ್ ಅಂತ ಪ್ರಿವಿಯಸ್ಸಲ್ಲಿ ಹೇಳಿದ್ದೆ. ದೆನ್ ಓಪನ್. ಸೊ ಇಲ್ಲಿ ನಾವು ಪ್ರಾಪರ್ಟಿ ಬರ್ಕೊಂಡು ಹೋಗ್ತೀವಿ, ಕಲರ್ ಆ್ಯಂಡ್ ರೆಡ್. ಇದು ಫಸ್ಟು. ಇದು ಬಂದುಬಿಟ್ಟೇನು ಸೆಲೆಕ್ಟರ್ಸ್. ಈ CSS ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬಟ್ HTMLಗೆ ಅರ್ಥ ಆಗಬೇಕು, ಬ್ರೌಸರಿಗೆ ಗೊತ್ತಾಗಬೇಕಲ್ಲ ಯಾವ CSS ಫೈಲನ್ನು ನಾವು ತೊಗೋಬೇಕು ಅಂತ. ಸೊ ಈ ಸ್ಟೈಲ್ನ ತೆಗೆದುಬಿಟ್ಟು ನಾನು ಬೇರೆ ಥರ ಯೂಸ್ ಮಾಡ್ತೀನಿ. ಈ ಫೈಲ್ನ ಲಿಂಕ್ ಮಾಡ್ತೀನಿ. ಲಿಂಕ್ ಮಾಡಬೇಕಾದ್ರೆ ಲಿಂಕ್ ಟ್ಯಾಗ್ ಯೂಸ್ ಮಾಡ್ತೀವಿ. ಯಾವುದಕ್ಕೆ ರಿಲೇಟೆಡು, ಅದು ಸ್ಟೈಲ್ ಶೀಟಿಗೆ ರಿಲೇಟೆಡು. ಹೈಪರ್ ರೆಫರೆನ್ಸ್ ಕೊಡಬೇಕು. ಹೈಪರ್ ರೆಫರೆನ್ಸ್ ಅಂದರೆ ಎಲ್ಲಿದೆ ಆ ಫೈಲು ಅಂತ, ಅದು style.css ಅನ್ನೋ ಇದರಲ್ಲಿದೆ. ಸೊ ಇದು ನನ್ನ ಸ್ಟೈಲ್ ಶೀಟ್ ಇರೋವಂಥ ಜಾಗ. ಸೊ CSS ಸೆಲೆಕ್ಟರಲ್ಲಿ ನೋಡಿ, ನಾನು ಸೈಡಲ್ಲಿ ಇದು ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ CSS ಸ್ಟೈಲ್ ಮಾಡೋಕ್ಕೆ ಸೆಲೆಕ್ಟರ್ ತೋರ್ಸೋಕ್ಕೋಸ್ಕರ ಸ್ವಲ್ಪ HTML ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಡಿವ್ ಹಾಕ್ಕೊಂಡಿದ್ದೀನಿ. ಡಿವಲ್ಲೇನು ಆರ್ಟಿಕಲ್ 1 ಅಂತ ಇದೆ. ಸೊ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ಇದೆ, H2 ಟ್ಯಾಗ್ ಇದೆ ಆ್ಯಂಡ್ ಪ್ಯಾರಾಗ್ರಾಫ್ ಟ್ಯಾಗ್ ಇದೆ. ಅದೇ ಥರ 3 ಡಿವ್ ಇದೆ. ದೆನ್ ನಾನು CSS ಸೆಲೆಕ್ಟರ್ H1 ಟ್ಯಾಗ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಹೆಂಗೂ ಲಿಂಕ್ ಮಾಡಿದ್ದೀನಿ ಸ್ಟೈಲ್ ಶೀಟ್ನ. ಸೊ ಅದನ್ನು ಓಪನ್ ಮಾಡ್ಕೊತೀನಿ. ಒಂದೊಂದೇ ಹೇಳ್ಕೊತ ಹೋಗೋಣ. ಸೊ ಫಸ್ಟ್ ಒಂದು ನಮಗೆ ಎಲಿಮೆಂಟ್ ಸೆಲೆಕ್ಟರ್ ಅಂತ ಬರುತ್ತೆ. ಎಲಿಮೆಂಟ್ ಸೆಲೆಕ್ಟರ್ ಏನು ಮಾಡೋದು ಅಂದರೆ, ನಾನು ಡೈರೆಕ್ಟಾಗಿ ಆ ಟ್ಯಾಗ್ ನೇಮ್ನ ಬರಿತೀನಿ, P ಅಂತ. ಆ P ಅಂತ ಟ್ಯಾಗ್ ನೇಮ್ ಬರೆದ್ಬಿಟ್ಟು ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ತೀನಿ. ರೆಡ್ ಅಂತ ಏನು ಕೊಟ್ಟೆ ನೋಡಿ, ಎಲ್ಲ P ಟ್ಯಾಗಿಗೂ ಅದು ರೆಡ್ ಅಪ್ಲೈ ಆಗ್ತಾ ಹೋಯ್ತು. ಈ ಥರ ಫಸ್ಟ್ ನಾವು ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ಬೋದು. ಇದೇ ಥರ ಇದೊಂದೇ ಅಲ್ಲ, H2 ಸೆಲೆಕ್ಟ್ ಮಾಡ್ಬೋದು. H1 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಏನು ಮಾಡ್ತೀನಿ, H2 ಇಲ್ಲ, H1 ಇದು CSS ಸೆಲೆಕ್ಟರು. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಬ್ಲೂ ಅಂತ ನಾನು ಇಟ್ಕೊಳ್ತೇನೆ. ಸೊ ಏನು ನೋಡಿರಿ, H2 ಸೆಲೆಕ್ಟ್ ಆಯಿತು ಆ್ಯಂಡ್ ಬೇರೆ ಏನೂ ಸೆಲೆಕ್ಟ್ ಆಗಿಲ್ಲ. ಓಕೆ, ಸೊ ಇದೇ ಥರ ನೆಕ್ಸ್ಟ್ ಸೆಲೆಕ್ಟರ್ ಬಂದುಬಿಟ್ಟು ಗ್ರೂಪ್ಡ್ ಸೆಲೆಕ್ಟರ್ ಅಂತ ಬರುತ್ತೆ. ಸೊ ನಾನೇನು ಮಾಡ್ತೀನಿ, ನನಗೆ H2 ಆ್ಯಂಡ್ H1 ಎರಡೂ ನನಗೆ ಬ್ಲೂ ಕಲರ್ ಇರಬೇಕು. ಅವಾಗ ಏನು ಮಾಡ್ತೀನಿ, H1, H2. ಸೊ ಇದೇನು ಮಾಡುತ್ತೆ ಅಂದರೆ, H1 ಆ್ಯಂಡ್ H2 ಎರಡಕ್ಕೂ ಸೇಮ್ ರೂಲ್ಸ್ನ ಅಪ್ಲಿಕೇಟ್ ಮಾಡುತ್ತೆ. ಸೊ ನೋಡಿದರೆ H1 ಆ್ಯಂಡ್ H2 ಎರಡು ಬ್ಲೂ ಆಗ್ತಾ ಹೋಯ್ತು. ಓಕೆ, ಥರ್ಡ್ ಸೆಲೆಕ್ಟರು
ನನಗೆ ಕ್ಲಾಸ್ ಸೆಲೆಕ್ಟರ್ ಬರುತ್ತೆ. ನಾನು ಗ್ರೇ ಅಂತ ಒಂದು ಕ್ಲಾಸ್ನ ಡಿಫೈನ್ ಮಾಡಿದ್ದೆ, ಗ್ರೇ ಸೆಲೆಕ್ಟರು. ಸೊ ಅದರ ಏನು ಮಾಡ್ತೀನಿ, ಅದನ್ನು ಕಲರ್ನ ಏನು ಮಾಡ್ತೀನಿ, ಗ್ರೇ ಕೊಡ್ತೇನೆ. ಸೊ ಯು ಕ್ಯಾನ್ ಸಿ ಏನಾಯ್ತು ಇಲ್ಲಿ, ಪಿ ಟ್ಯಾಗು ನಾನು ನಾರ್ಮಲಿ ರೆಡ್ ಅಪ್ಲೈ ಆಗಿತ್ತು. ಬಟ್ ನಾನು ಸ್ಪೆಸಿಫೈ ಆಗಿ ಆ ಕ್ಲಾಸ್ನ ಹಾಕಿರೋಕ್ಕೋಸ್ಕರ ಅದೇನಾಯಿತು, ಈ ಎರಡು ಪಿ ಟ್ಯಾಗ್ನ ಏನು ಮಾಡ್ತು ಅಂದರೆ ಅದನ್ನು ಆ ಕ್ಲಾಸ್ ಗ್ರೇ ಕ್ಲಾಸ್ ಯಾವುದಿದೆ ಅದಕ್ಕೆ ಹೋಗಿ ಕಲರ್ನ ಅಸೈನ್ ಮಾಡ್ತು ಗ್ರೇ ಅಂತ. ಸೊ ಇದು ಸ್ಪೆಸಿಫಿಸಿಟಿ ಅಂತ ಬರುತ್ತೆ. ಸ್ಪೆಸಿಫಿಸಿಟಿ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ, ಹಿಂಗೆ ಡೋಂಟ್ ವರಿ. ಸ್ಪೆಸಿಫಿಸಿಟಿ ಅಂದರೆ ಇವಾಗ ಪಿ ಎಲಿಮೆಂಟ್ ಸೆಲೆಕ್ಟರ್ ಅಥವಾ ಟ್ಯಾಗ್ ಸೆಲೆಕ್ಟರ್ ಏನಿದೆ ಅದು ಸ್ಪೆಸಿಫಿಸಿಟಿ ಮೀನ್ಸ್ ಇದನ್ನೇ ಅಪ್ಲೈ ಮಾಡಬೇಕು. ಪ್ರಿಯಾರಿಟಿ ಅಂತಾರಲ್ಲ, ಆ ಪ್ರಿಯಾರಿಟಿ ಜಾಸ್ತಿ ಕ್ಲಾಸ್ ಸೆಲೆಕ್ಟರ್ ಜಾಸ್ತಿ ಪ್ರಿಯಾರಿಟಿ ಇರುತ್ತೆ ಎಲಿಮೆಂಟ್ಗಿಂತ. ಸೊ ಇದನ್ನು ನಾನು ಪಿ ಟ್ಯಾಗನ್ನ ಬರೆದಿದ್ದೆ, ಬಟ್ ಇದಕ್ಕೆ ಕಲರ್ ಅಪ್ಲೈ ಮಾಡಲಿಲ್ಲ, ಈ ರೆಡ್ನ ಅಪ್ಲೈ ಮಾಡಲಿಲ್ಲ, ಬಟ್ ಗ್ರೇನೇ ಅಪ್ಲೈ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಪ್ರಿಯಾರಿಟಿ ಕ್ಲಾಸ್ ಸೆಲೆಕ್ಟರ್ಸ್ಗೆ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ. ಅದಕ್ಕಿಂತ ಇನ್ನೂ ಪ್ರಿಯಾರಿಟಿ ಜಾಸ್ತಿ ಬರೋದು ಅಂದರೆ ಐ ಡಿ ಸೆಲೆಕ್ಟರ್. ಐ ಡಿ ಒಂದು ಯಾವುದಕ್ಕೂ ಐ ಡಿ ಕೊಟ್ಟಿದ್ದೆ, ಐ ಥಿಂಕ್ ಆರ್ಟಿಕಲ್ ಟೈಟಲ್ ಅಂತ. ಈ ಐ ಡಿ ತೊಗೊತೀನಿ, ಏನು ಮಾಡ್ತೀನಿ, ಐ ಡಿ ಸೆಲೆಕ್ಟ್ ಮಾಡಬೇಕು ಅಂದರೆ ಆ್ಯಶ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಕಲರ್ ಬ್ಲೂ ವೈಲೆಟ್. ಸೊ ಓಕೆ, ಈ ಕಲರ್ ಕೂಡ ಯು ಕ್ಯಾನ್ ಸಿ. ಇವಾಗ ನೋಡಿ ಐ ಡಿ ಸೆಲೆಕ್ಟ್ ಏನಾಯಿತು ಅಂದರೆ ಈ ಥರ ಕೊಡ್ತು. ಒಂದು ಆರ್ಟಿಕಲಿಗೆ ಈ ಆರ್ಟಿಕಲ್ ಮುಂಚೆ ಏನಿತ್ತು H1 ಇತ್ತು, H1 ಟ್ಯಾಗಿಲ್ಲಿ ಕೊಟ್ಟಿದ್ದೀನಿ, ಇದು ಬ್ಲೂ ಇದೆ, ಬಟ್ ಅದು ಅಪ್ಲೈ ಆಗಲಿಲ್ಲ. ಏನು ಅಪ್ಲೈ ಆಯಿತು ಅಂದರೆ ಇದು ಅಪ್ಲೈ ಆಯಿತು. ಸೊ ವಾಟ್ ಇಫ್ ನಾನು ಇದಕ್ಕೆ ಕ್ಲಾಸ್ ಆ್ಯಡ್ ಮಾಡಿದರೆ ಏನಾಗುತ್ತೆ? ಸೊ ನೋಡೋಣ, ಕ್ಲಾಸ್ ಆ್ಯಡ್ ಮಾಡಿ ತೋರಿಸ್ತೀನಿ. ಕ್ಲಾಸ್ ART ಅಂತ ಕೊಡ್ತೀನಿ. ಸೊ ಸೇಮ್ ಕ್ಲಾಸ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ART ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕಲರ್ ರೆಡ್. ಸೊ ನಾನು ಕಲರ್ ರೆಡ್ ಅಂತ ಬರೆದಿದ್ದೀನಿ, ಸ್ಪೆಸಿಫೈ ಕ್ಲಾಸ್ನ ಸೆಲೆಕ್ಟ್ ಮಾಡಿ ಕಲರ್ ರೆಡ್ ಅಂತ ಬರೆದಿದ್ದೀನಿ. ಬಟ್ ಈ ಕ್ಲಾಸ್ಗಿಂತ ಪ್ರಿಯಾರಿಟಿ ಯಾವುದು ಕೊಡುತ್ತೆ ಅಂದರೆ ಐ ಡಿ ಕೊಡುತ್ತೆ. ಸೊ ನಾರ್ಮಲಾಗಿ ಐ ಡಿ ಗಿಡಿಯನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ, ಕ್ಲಾಸ್ನ ಯೂಸ್ ಮಾಡಿ. ಕ್ಲಾಸ್ ಬೇಕಂದರೆ ರಿಯೂಸ್ ಮಾಡ್ಬೋದು. ರಿಯೂಸ್ ಹೆಂಗೆ ಮಾಡ್ಬೋದು ಅಂದರೆ, ನಾನು ಇವಾಗ ಗ್ರೇ ಅಂತ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲೂ ಕೊಟ್ಟಿದ್ದೀನಿ. ಓಕೆ, ಸೊ ಇವೇನಾಗ್ತಿದೆ ಅಂದರೆ ಇದಕ್ಕೂ ಆ ಸ್ಟೈಲ್ ಅಪ್ಲೈ ಆಗ್ತಿದೆ, ಇದಕ್ಕೂ ಆ ಸ್ಟೈಲ್ ಅಪ್ಲೈ ಆಗ್ತಿದೆ. ಸೊ ಈ ಥರ ಐ ಡಿಗಳನ್ನ ರಿಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಂಟೈರ್ ಎಲಿಮೆಂಟಲ್ಲಿ, ಎಂಟೈರ್ HTML ಅಲ್ಲಿ ನೀವು ಒಂದಕ್ಕೆ ಯೂನಿಕ್ ಐಡೆಂಟಿಫೈ ಮಾಡಬೇಕು. ಒಂದು ಕೊಟ್ಟಿರೋ ಐಡೆಂಟಿಫೈರ್ ಇನ್ನೊಂದು ಕೊಡೋಕ್ಕೆ ಬರೋಲ್ಲ. ಸೊ ಪದೇ ಪದೇ ಅದನ್ನು ರಿಯೂಸ್ ಮಾಡೋಕ್ಕೆ ಬರೋಲ್ಲ. ದೆನ್ ನೀವು ಮಲ್ಟಿಪಲ್ ಕ್ಲಾಸ್ ಕೂಡ ಯೂಸ್ ಮಾಡ್ಬೋದು. ನಾನು ಲಾರ್ಜ್ ಅಂತ ಒಂದು ಕ್ಲಾಸ್ ಹಾಕ್ತೀನಿ ಅದಕ್ಕೆ. ಸೊ ಗ್ರೇ ಆ್ಯಂಡ್ ಲಾರ್ಜ್ ಈ ಎರಡು ಕ್ಲಾಸನ್ನು ಒಂದಕ್ಕೆ ಅಪ್ಲೈ ಮಾಡ್ಬೋದು. ನಾನು ಇವಾಗ ಲಾರ್ಜ್ ಅಂತ ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ, ಫಾಂಟ್ ಸೈಜ್ 20 ಪಿಕ್ಸೆಲ್. ಸೊ ಯು ಕ್ಯಾನ್ ಸಿ 20 ಪಿಕ್ಸೆಲ್ ಕೊಟ್ಟಿದ ತಕ್ಷಣ ಏನಾಯಿತು, ಇದು ಸ್ವಲ್ಪ ದೊಡ್ಡಕ್ಕಾಯಿತು. ಸೊ ಮಲ್ಟಿಪಲ್ ಕ್ಲಾಸ್, ಇದ್ರದ್ದು ಕ್ಲಾಸು ಅಪ್ಲೈ ಆಗಿದೆ, ಇದು ಅಪ್ಲೈ ಆಗಿದೆ. ಸೊ ಇದನ್ನು ಏನು ಮಾಡ್ತೀವಿ, ಮಲ್ಟಿಪಲ್ CSS ಸೆಲೆಕ್ಟರ್ನ ಯೂಸ್ ಮಾಡ್ಬೋದು ನಾವು. ಇದು ಬೇಸಿಕ್ ಸೆಲೆಕ್ಟರ್ಸು. ದೆನ್ ಇನ್ನೊಂದು ಬರುತ್ತೆ ಯೂನಿವರ್ಸಲ್ ಸೆಲೆಕ್ಟರ್. ಯೂನಿವರ್ಸಲ್ ಸೆಲೆಕ್ಟರ್ ಅಂದರೆ ಸ್ಟಾರ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಇದು. ಸೊ ಈ ಪ್ರತಿಯೊಂದು ಎಲಿಮೆಂಟ್ನು ಸೆಲೆಕ್ಟ್ ಮಾಡುವಂಥ. ನಾರ್ಮಲಾಗಿ ಗ್ಲೋಬಲ್ ಸೆಲೆಕ್ಟರ್ ಈ ಥರ ಯೂನಿವರ್ಸಲ್ ಸೆಲೆಕ್ಟರ್ನ ಅಷ್ಟೊಂದು ಯೂಸ್ ಮಾಡಲ್ಲ. ನಾರ್ಮಲಾಗಿ ಯೂಸ್ ಮಾಡೋದು ಏನಕ್ಕೆ ಅಂದರೆ ನಾವು CSS ಅಲ್ಲಿ ಇದನ್ನು ಮಾಡ್ತೀವಿ, ಏನಂದರೆ ರಿಸೆಟ್, CSS ಡಿಫಾಲ್ಟ್ ರಿಸೆಟ್ ಅಂತ ಮಾಡ್ತೀವಿ, ಅದಕ್ಕೆ ಅವಾಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ಮೇಜರ್ಲಿ ಎಲ್ಲಿ ಯೂಸ್ ಮಾಡಲ್ಲ. ಸೊ ಅದನ್ನು ಹೇಳ್ತೀನಿ CSS ರಿಸೆಟ್ ಅಂದರೆ ಏನು ಅಂತ. ಏನು ಮಾಡ್ತೀನಿ, ಫಾಂಟ್ ಸೈಜ್ ಏನು ಮಾಡ್ತೀನಿ 20 ಪಿಕ್ಸೆಲ್ ಫಾರ್ ಎವ್ರಿಥಿಂಗ್ ಕೊಡ್ತೀನಿ. ಸೊ ಎಲ್ಲ ಏನಿದೆ ನೋಡಿ, ಎಲ್ಲದರದ್ದು ಫಾಂಟ್ ಸೈಜ್ ಏನಾಯಿತು 20 ಪಿಕ್ಸೆಲಿಗೆ ಬಂದುಬಿಡ್ತೀವಿ ಇವಾಗ. ಸೊ ಎಲ್ಲ ರೀಸೆಟ್ ಆಯಿತು. ಇದೇನು ಮಾಡಿದೆ ಅಂದರೆ ಎಲ್ಲ ಎಲಿಮೆಂಟ್ನ ಸೆಲೆಕ್ಟ್ ಮಾಡಿದೆ. ಯಾವುದು ಅಂತ ನೋಡಿ, P ಅಂತ ನೋಡಿಲ್ಲ, H1 ಅಂತ ನೋಡಿಲ್ಲ, H2 ಅಂತ ನೋಡಿಲ್ಲ, ಎಲ್ಲದನ್ನು ಸೆಲೆಕ್ಟ್ ಮಾಡ್ತು. ಸೊ ಇದು ಗ್ಲೋಬಲ್ ಸೆಲೆಕ್ಟರ್. ಸೊ ನೆಕ್ಸ್ಟ್ ಒಂದು ಚೈಲ್ಡ್ ಸೆಲೆಕ್ಟರ್ ಅಂತ ಮಾಡ್ಬೋದು. ಯಾವ ಥರ ಚೈಲ್ಡ್ ಸೆಲೆಕ್ಟರ್ ಅಂದರೆ ಡಿಸೆಂಟ್ ಸೆಲೆಕ್ಟರ್ ಅಂತಾರೆ ಇದನ್ನು. ಸೊ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಕ್ಲಾಸ್ ಐಟಮ್ 1 ಅಂತ ಕ್ಲಾಸ್ ಮಾಡ್ಕೊಂಡಿದ್ದೀನಿ, ಐಟಮ್ 1. ಸೊ ಐಟಮ್ ಒಳಗಡೆ ಇರೋ P ಇದೆಯಲ್ಲ, ಆ Pಗೆ ಏನು ಮಾಡು, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಪ್ಪರ್ ಕೇಸ್. ಸೊ ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅನ್ನೋದು ನೋಡಿ, ಐಟಮ್ 1 ಅದರೊಳಗಡೆ ಇರೋ P. ಸೊ ಅದಕ್ಕೇನಾಯಿತು, ಟೆಕ್ಸ್ಟ್ ಟ್ರಾನ್ಸ್ಫರ್ ಆಗಿ ಏನಾಯಿತು, ಕ್ಯಾಪಿಟಲೈಸ್ ಆಯಿತು. ಈ ಥರ ನಾವು ಚೈಲ್ಡನ್ನ ಸೆಲೆಕ್ಟ್ ಮಾಡ್ಬೋದು. ಐಟಮ್ 1 ಒಳಗಡೆ ಇರೋವಂಥದ್ದು ಐಟಮ್ 1 ಇದು. ಸೊ ಅದರೊಳಗಡೆ ಇರೋಂಥ P ಬೇರೆ ಯಾವ Pಗೂ ಅಪ್ಲೈ ಆಗಿಲ್ಲ ಅದು. ಸೊ ಈ ಥರ ಸ್ಪೆಸಿಫೈ ಮಾಡಿ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಇಷ್ಟು CSS ಸೆಲೆಕ್ಟರು, ಇದೇ ಬೇಸಿಕ್ಕು. ಇದು ಬಿಟ್ಟು ನೆಕ್ಸ್ಟ್ ತುಂಬ ಇದ್ದಾವೆ, ಕಾಂಪ್ಲಿಕೇಟೆಡ್ ಆಗುತ್ತೆ ಆ್ಯಂಡ್ ನಿಮಗೆ ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಇವಾಗೇನು ಬೇಡ. ಸೊ ನೆಕ್ಸ್ಟ್ ಟಾಪಿಕ್ಕು CSS ಯೂನಿಟ್ಸು. ಸೊ CSS ಯೂನಿಟ್ಸು, ನಾವು ಯೂನಿಟ್ಸ್ನ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ, ಏನೇನು ಯೂನಿಟ್ಸ್ ಯೂಸ್ ಮಾಡ್ಬೋದು CSS ಅಲ್ಲಿ ನಾವು ಅಂತ. ಸೊ ಯೂನಿಟ್ಸ್ ಅಂದರೆ ಏನಾದರೂ ಹೈಟ್ ಕೊಡೋಕ್ಕೆ, ವಿಡ್ತ್ ಕೊಡೋಕ್ಕೆ ಪಿಕ್ಸಲ್ಸ್ಗಳನ್ನ ಯೂಸ್ ಮಾಡ್ತೀವಲ್ಲ, ಅದೇ ಥರ ಮಲ್ಟಿಪಲ್ ಯೂನಿಟ್ಸ್ ಇದ್ದಾವೆ CSS ಅಲ್ಲಿ. ಸೊ ಮೇಜರ್ಲಿ ನಾವು ಇಷ್ಟೇ ಯೂನಿಟ್ಸ್ ಯೂಸ್ ಮಾಡೋದು, ಇನ್ನೂ ತುಂಬ ಯೂನಿಟ್ಸ್ಗಳಿದ್ದಾವೆ, ಬಟ್ ಮೇಜರ್ಲಿ ಯೂಸ್ ಮಾಡೋ ಯೂನಿಟ್ಸ್ನ ನಾನು ಹೇಳ್ತೇನೆ. ಸೊ ಫಸ್ಟ್ ಒಂದು
ಪರ್ಸೆಂಟೇಜ್ ಅಂದರೆ ಇದೊಂದು ರಿಲೇಟಿವ್ ಯೂನಿಟ್. ನಾರ್ಮಲಾಗಿ 2 ಥರ ಯೂನಿಟ್ ಬರ್ತವೆ, ಒಂದು ನಾರ್ಮಲ್ ಯೂನಿಟ್, ಒಂದು ರಿಲೇಟಿವ್ ಯೂನಿಟ್. ಈ 100 ಪಿಕ್ಸಲ್ ಅಂತ ಏನಿದೆ, ಸೊ ಇದನ್ನ ನೋಡ್ಬೋದು. ನಾನು HTML ಮಾಡ್ಕೊಬಿಟ್ಟಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ H2 CSS D1 ಹಾಕೊಂಡಿದ್ದೀನಿ, ವಿಡ್ತ್ 100%. ಸೇಮ್ ಇದು ಇನ್ನೊಂದು ಇದನ್ನ ಹಾಕ್ಕೊಂಡಿದ್ದೀನಿ ಅಂದರೆ ರ್ಯಾಪರ್ ಅಂತ. ಆ ಡಿವ್ ಒಳಗಡೆ ವಿಡ್ತ್ 50% ಇದೆ, ದೆನ್ ಆ್ಯಂಡ್ ವಿಡ್ತ್ 100% ಇದೆ. ಸೊ 100 ಪಿಕ್ಸಲ್ಸ್ ಇದೆ. ಸೊ ಯು ಕ್ಯಾನ್ ಸಿ ಏನಾಗ್ತಿದೆ ಅಂದರೆ ವಿಡ್ತ್ 50% ಇದು ಏನು ಅಕ್ಕರ್ ಮಾಡ್ತಾ ಇದೆಯಲ್ಲ, ಇದು ವಿಡ್ತ್ ಏನಿದೆ, ಈ ಬಾಡಿ ಏನಿದೆ, ಬಾಡಿನ ಪೇರೆಂಟ್ ವಿಡ್ತು ಆ್ಯಂಡ್ ಈ ಪರ್ಸೆಂಟೇಜ್ ಏನು ಕೊಡ್ತೀವಿ, ಪರ್ಸೆಂಟೇಜ್ ಎಲ್ಲ ಅದ್ರ ರಿಲೇಟಿವ್ ಇರುತ್ತೆ. ರಿಲೇಟಿವ್ ಟು ದ ಪೇರೆಂಟ್. ಫಾರ್ ಎಕ್ಸಾಂಪಲ್, ಈ ಡಾಕ್ಯುಮೆಂಟ್ ಏನಿದೆ ಇದು 780 ಪಿಕ್ಸಲ್ ಇದೆ ಅಂದ್ಕೊಳ್ಳಿ. 780 ಪಿಕ್ಸಲಲ್ಲಿ 50% ಅಂತ ತೊಗೊಳುತ್ತೆ. ಅದೇ ಥರ ಇನ್ಸೈಡಲ್ಲಿ ನೋಡಿದರೆ ಇದು ಏನಾಗಿದೆ, ಇದನ್ನು ನಾನು ಇನ್ನರ್ ಅಂತ ಇದು ಮಾಡಿದ್ದೀನಿ. ಇನ್ನರ್ ಏನಿದೆ ಇದು ರ್ಯಾಪರು, ಈ ರ್ಯಾಪರ್ನ ವಿಡ್ತ್ ಏನು ಮಾಡಿಬಿಟ್ಟಿದ್ದೀನಿ, 50% ಮಾಡಿದ್ದೀನಿ. ಮೀನ್ಸ್ 720 ಪಿಕ್ಸಲ್ ಏನಿತ್ತು, ಆ 720 ಪಿಕ್ಸಲ್ನ ಇನ್ನೂ ಕಡಿಮೆ ಮಾಡಿ ಅರ್ಧ ವಿಡ್ತಿ ಮಾಡಿದ್ದೀನಿ. ಸೊ ಇದೇನಾಗುತ್ತೆ, ರಿಲೇಟಿವ್. ಈ ವಿಡ್ತ್ ಅದರೊಳಗೆ ಈ ಡಿವ್ ಏನಿದೆ ಇದು ಒಳಗಡೆ ಇರೋದ್ರಿಂದ ಈ ಪೇರೆಂಟ್ನ ವಿಡ್ತ್ನ 50% ಆಗಿದೆ. ಸೊ ಈ ಥರ ಪರ್ಸೆಂಟೇಜ್ ಏನಿದೆ ಅದು ರಿಲೇಟಿವ್ ವಿಡ್ತು. ಅದೇ ಥರ ಪಿಕ್ಸಲ್ ನೋಡಿ, ಪಿಕ್ಸಲಲ್ಲಿ 100 ಪಿಕ್ಸಲ್ ಇದೆ, ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಪಿಕ್ಸಲಲ್ಲಿ ಏನೂ ಚೇಂಜಸ್ ಆಗೋಲ್ಲ. ಪಿಕ್ಸಲ್ ಮೀನ್ಸ್ ಅಷ್ಟೇ 720 ಪಿಕ್ಸಲ್ ಇದೆ ಅಂದರೆ ಅದರಲ್ಲಿ 100 ಪಿಕ್ಸಲ್ನ ಆಸ್ ಅ ಇಷ್ಟು ವಿಡ್ತು ತೋರಿಸುವಂಥ. ಸೊ ಇದೇ ಥರ ಇನ್ನೊಂದು ಬರುತ್ತೆ ರೆಮ್ ಆ್ಯಂಡ್ EM ಅಂತ. ರೆಮ್ ಆ್ಯಂಡ್ EM ಅಷ್ಟೇ. ರೆಮ್ ಏನಿದೆ ಅದು ನಾರ್ಮಲ್ ಯೂನಿಟು, EM ಏನಿದೆ ಅದು ರಿಲೇಟಿವ್ ಯೂನಿಟು. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಸೇಮು ನಾನು ರೆಮ್ ಅಂತ ಹಾಕೊಂಡಿದ್ದೆ. ರೆಮ್ಮಲ್ಲಿ ಇಲ್ಲಿ ನಾನು ನೋಡಿದರೆ ಅಲ್ಲಿ ರೆಮ್ಮಿಗೆ ಕ್ಲಾಸ್ ಕೊಟ್ಟಿದ್ದೀನಿ. ಫಾಂಟ್ ಸೈಜ್ 1 ರೆಮ್ ಅಂದರೆ ಸೊ ರೂಟ್ ಎಲಿಮೆಂಟ್ ಅಥವಾ ಬ್ರೌಸರಿಂದ ಡಿಫಾಲ್ಟ್ ಫಾಂಟ್ ಸೈಜ್ ಇಷ್ಟಿರುತ್ತೆ. ನಾರ್ಮಲಾಗಿ ಇವಾಗಿನ ಬ್ರೌಸರ್ನ ಡಿಫಾಲ್ಟ್ ಫಾಂಟ್ ಸೈಜು 16 ಪಿಕ್ಸಲ್ ಇರುತ್ತೆ. 16 ಪಿಕ್ಸಲ್ ಓಕೆ, ಅಥವಾ 18 ಪಿಕ್ಸಲ್ ಇರುತ್ತೆ. ಸೊ 18 ಪಿಕ್ಸಲ್ ಈಸ್ ಈಕ್ವಲ್ ಟು 1 ರೆಮ್. ಓಕೆ, ಸೊ ಅದೇ ಥರ EM ಅಷ್ಟೇ ಬರುತ್ತೆ. ಬಟ್ EM ಏನಿದೆ ಇದು ರಿಲೇಟಿವ್ ಯೂನಿಟು, ಇದು ರಿಲೇಟಿವ್ ಯೂನಿಟ್ ಅಲ್ಲ. ಸೊ ರೆಮ್ ಏನು 1 ರೆಮ್ ಈಸ್ ಈಕ್ವಲ್ ಟು 16 ಪಿಕ್ಸಲ್. ಸೊ ಇದೇ ಥರ EM ಏನಿದೆ ಇದು ಡಿಪೆಂಡ್ಸ್ ಅಪಾನ್ ಪೇರೆಂಟ್. ಸೊ ಪೇರೆಂಟಲ್ಲಿ ಫಾಂಟ್ ಸೈಜ್ ಏನಿದೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 20 ಪಿಕ್ಸಲ್ನ ತೆಗಿತೀನಿ ಇದನ್ನ. ಸೊ ಯು ಕ್ಯಾನ್ ಸಿ 1 ರೆಮ್ ಆ್ಯಂಡ್ 1 EM ನಥಿಂಗ್, ಸೇಮ್ ಇದೆ. ಇನ್ಸೈಡು ಅಷ್ಟೇ, ಏನೂ ಇಲ್ಲ, ಚೇಂಜ್ ಏನಿಲ್ಲ. ಇದ್ರ ಪೇರೆಂಟ್ ಬೇರೆದಾಗಿದ್ರು ಬಟ್ ಏನೂ ಚೇಂಜ್ ಇಲ್ಲ. ರೆಮ್ ನೋಡಿ, ಇಲ್ಲೂ ಒಂದೇ 16 ಪಿಕ್ಸಲ್ ಇದೆ, ಇಲ್ಲೂ 16 ಪಿಕ್ಸಲ್ ಇದೆ. ಬಟ್ EMಗೆ ವೆನೆವರ್ನ ನಾನು ಏನಾದ್ರು ಇಲ್ಲೊಂದು ಫಾಂಟ್ ಸೈಜ್ ಡಿಫೈನ್ ಮಾಡ್ಕೊತೀನಿ, ಪೇರೆಂಟ್ ಎಲಿಮೆಂಟಿಗೆ ಫಾಂಟ್ ಸೈಜ್ ಡಿಫೈನ್ ಮಾಡ್ತೀನಿ 30 ಪಿಕ್ಸಲ್ ಅಂತ. ಓಕೆ, ಸೊ 30 ಪಿಕ್ಸಲ್ ಹಾಕೊಂಡೆ. ಸೊ EM ನೀವು ನೋಡ್ಬೋದು, EM ದೊಡ್ಡಕ್ಕಾಯಿತು, ಯಾಕಂದರೆ ಬೇಸ್ಡ್ ಆನ್ ದ ಫಾಂಟ್ ಸೈಜ್. ಈ ಫಾಂಟ್ ಸೈಜ್ ಇದರಲ್ಲಿ ಫಾಂಟ್ ಸೈಜ್ ಏನಿದೆ ಪೇರೆಂಟ್ನು ಅದ್ರ ಡಿಪೆಂಡ್ ಆಗಿ EM ಚೇಂಜ್ ಆಗುತ್ತೆ. ಇವಾಗ EM ಇನ್ ಒನ್ EM ಈಸ್ ಈಕ್ವಲ್ ಟು 30 ಪಿಕ್ಸಲ್ ಇವಾಗ. ಸೊ ಈ ಥರ ನಾವು ರಿಲೇಟಿವ್ ಯೂನಿಟ್ ಯೂಸ್ ಮಾಡ್ತೀವಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಕೆಲವೊಂದು ಟೈಮು ನಮಗೆ ಬೇಸ್ಡ್ ಆನ್ ಪೇರೆಂಟು ಫಾಂಟ್ ಸೈಜ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ನಾವು ಡೆಸ್ಕ್ಟಾಪಲ್ಲಿ ಒಂದೊಂದೇ ವೆಬ್ಸೈಟ್ ಡೆವಲಪ್ ಮಾಡಲ್ವಲ್ಲ, ನಮಗೆ ಮೊಬೈಲಲ್ಲೂ ಡೆವಲಪ್ ಮಾಡಬೇಕು. ಸೊ ಸ್ಕ್ರೀನ್ ಸೈಜ್ ಕಡಿಮೆ ಆಗ್ತಾ ಇದ್ದಂಗೆ ಪೇರೆಂಟಿಗೆ ತಕ್ಕನಾಗಿ ಫಾಂಟ್ ಸೈಜ್ನ ಅಡ್ಜಸ್ಟ್ ಮಾಡೋದು, ವಿಡ್ತ್ನ ಅಡ್ಜಸ್ಟ್ ಮಾಡೋದು, ಅದಕ್ಕೋಸ್ಕರ ನಾವು EMನ ಯೂಸ್ ಮಾಡ್ತೀವಿ. ಸೊ ಇವನ್ನ ಜಸ್ಟ್ ನಾನು ಫಾಂಟ್ ಸೈಜಿಗೆ ಮಾತ್ರ ಹಾಕ್ಬೋದು ಅಂತೇನಿಲ್ಲ, ಇದನ್ನು ಈವನ್ ವಿಡ್ತ್ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಬೇರೆ ಯೂನಿಟ್ ಪಿಕ್ಸಲ್ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಇಲ್ಲಿ ಯೂನಿಟ್ನ ಯೂಸ್ ಮಾಡ್ಬೋದು. ಈ 50% ಅಷ್ಟೇ ಪರ್ಸೆಂಟೇಜ್, ಇವೆಲ್ಲ ಒಂದು ಯೂನಿಟ್ಸ್ಗಳು. ಸೊ ದಟ್ಸ್ ಇಟ್. ಇವಾಗ ನಮಗೆ ಬೇಕಾಗಿರೋದು ಬೇಸಿಕ್ ಪ್ರಾಪರ್ಟೀಸ್ಗಳು. ನಾನು ಇವಾಗ ಏನು ಮಾಡಬೇಕು ಅಂದರೆ ಬೇಸಿಕ್ ಪ್ರಾಪರ್ಟೀಸ್, ಅದು ಹೈಟ್ ಆ್ಯಂಡ್ ವಿಡ್ತು, ಮಾರ್ಜಿನ್ನು, ಪ್ಯಾಡಿಂಗು, ಬಾರ್ಡರು, ಕಲರು, ಬ್ಯಾಕ್ಗ್ರೌಂಡ್ ಆ್ಯಂಡ್ ಫಾಂಟ್. ಇವೆಲ್ಲ ಬೇಸಿಕ್. ಇದು ಮೇಜರ್ಲಿ ನಾವು ಯೂಸ್ ಮಾಡ್ತೀವಿ. ಇವನ್ನೇ ಎಕ್ಸ್ಟ್ರಾಗಿ ಯೂಸ್ ಆಗೋದು. ಆ್ಯಂಡ್ ಟೆಕ್ಸ್ಟ್ ಫಾರ್ಮೆಟಿಂಗ್ಸ್ ಇದ್ದಾವೆ, ಆ್ಯಂಡ್ ಆ್ಯನಿಮೇಷನ್ಸ್ ಎಲ್ಲ ಇದ್ದಾವೆ, ಆ್ಯಂಡ್ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಇದೆ, ಲೈನ್ ಹೈಟ್ ಇದೆ, ತುಂಬ ಇದೆ. ಸೊ ನಾನು ಇವಾಗ ಬೇಸಿಕ್ನ ಹೇಳ್ತೀನಿ. ಒಂದು ವೆಬ್ ಪೇಜ್ನ ನಾರ್ಮಲಾಗಿ ಕ್ರಿಯೇಟ್ ಮಾಡಬೇಕಾದ್ರೆ ರೆಗ್ಯುಲರ್ ಯೂಸ್ ಮಾಡ್ತೀವಿ ಇವನ್ನೆಲ್ಲ. ಸೊ ಫಸ್ಟ್ ಒಂದು ಹೈಟ್ ಆ್ಯಂಡ್ ವಿಡ್ತು. ಸೊ ಹೈಟ್ ಆ್ಯಂಡ್ ವಿಡ್ತಿಗೆ ನಾನು ಏನು ಮಾಡ್ತೀನಿ, ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ರ್ಯಾಪರು. ಸೊ ರ್ಯಾಪರು ಅದನ್ನ ಟಾರ್ಗೆಟ್ ಮಾಡ್ತೀನಿ ವಿತ್ ಕ್ಲಾಸ್ ಸೆಲೆಕ್ಟರ್. ಸೊ ಇದ್ರ ವಿಡ್ತ್ ಏನು ಮಾಡ್ತೀನಿ ಅಂದರೆ ವಿಡ್ತ್ 50% ಕೊಡ್ತೇನೆ. ಸೊ 50% ವಿಡ್ತ್. ಆ್ಯಂಡ್ ಹೈಟ್ ಏನಿದೆ 300 ಪಿಕ್ಸಲ್. ಸೊ 300 ಪಿಕ್ಸಲ್ ಹೈಟು. ಸೊ ಯು ಕ್ಯಾನ್ ಸಿ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದರೆ ನಾನು ಇದರಲ್ಲಿ ಏನೂ ಟೆಕ್ಸ್ಟ್ ಕೊಟ್ಟಿಲ್ಲ. ಸೊ ಟೆಕ್ಸ್ಟ್ ಏನು ಮಾಡೋಣ, ಇದರಲ್ಲಿ ಸ್ವಲ್ಪ ಟೆಕ್ಸ್ಟ್ ಕೊಡೋಣ. ಲೋರೆಮ್ 10. ಸೊ ಇದ್ರದ್ದು ವಿಡ್ತ್ ಏನಿದೆ ಇವಾಗ 50% ಆಗಿದೆ. ಸೊ 50% ವಿಡ್ತ್ನ ನಾನು ಇಲ್ಲಿ ತೆಗೆದ್ರೆ ಇದೇನಾಗುತ್ತೆ, ಯು ಕ್ಯಾನ್ ಸಿ ಇಷ್ಟು ಉದ್ದ ಇರೋದಾ. ಸ್ವಲ್ಪ ಲಾಂಗ್ ಕಂಟೆಂಟಾಗಿ ಕೊಡೋಣ. ಲೋರೆಮ್ 30.
ಓಕೆ, ಇದು ಸ್ವಲ್ಪ ಲಾಂಗ್ ಕಂಟೆಂಟು. ಸೊ ಯು ಕ್ಯಾನ್ ಸಿ ಇದು ಟೆಕ್ಸ್ಟ್ ಇಲ್ಲಿ ತನಕ ಆಯಿತು. ಸೊ ಇವಾಗ ನಾನು ಹೇಳ್ಬಿಡ್ತೀನಿ, ಇದ್ರ ವಿಡ್ತ್ ನಾನು 50% ಕೊಡ್ತೀನಿ. 50% ಕೊಟ್ಟಿದ್ದಕ್ಕೆ ಏನಾಯಿತು ಅಂದರೆ, ಈ ಪೇರೆಂಟ್ ಎಲಿಮೆಂಟ್ನೇ ಎಷ್ಟಿದೆ ಆ ಪೇರೆಂಟ್ ಎಲಿಮೆಂಟ್ ಇವಾಗ ಬಾಡಿ ಇದ್ರದ್ದು, ಸೊ ಪೇರೆಂಟಿಂದು 50% ಇದು ವಿಡ್ತ್ನ ಅಕರ್ ಮಾಡ್ತು. ಆ್ಯಂಡ್ ಹೈಟ್ ಏನಿದೆ ಅದು 300 ಪಿಕ್ಸೆಲ್ ತೊಗೊಂಡಿದೆ, ಬಟ್ ನಮಗೆ ಏನೂ ಕಾಣಿಸ್ತಲ್ಲ ಅದು ಏನಕ್ಕೆ ಕಾಣಿಸ್ತಿಲ್ಲ ಅಂದರೆ ನಮಗೇನು ಬ್ಯಾಕ್ಗ್ರೌಂಡ್ ಕೊಟ್ಟಿಲ್ಲ. ಸೊ ಬ್ಯಾಕ್ಗ್ರೌಂಡ್ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, ನಾವು ಯಾವುದೇ ಎಲಿಮೆಂಟಿಗೆ ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಸೊ ಬ್ಯಾಕ್ಗ್ರೌಂಡ್ ಆ್ಯಂಡ್ ಅದ್ರ ಕಲರ್ನು ರೆಡ್. ಸೊ ನೋಡಿ, ಇದು 300 ಪಿಕ್ಸೆಲ್ಲು ಹೈಟು. ಪ್ರಿವಿಯಸ್ ಆಗಿ ನಾನು ಹೇಳಿದ್ದೆ ಗ್ಲೋಬಲ್ ಸೆಲೆಕ್ಟರ್ನ CSS ರಿಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಮೇಯ್ನ್ಲಿ. ಸೊ CSS ರಿಸೆಟ್ ಅಂದರೆ ಪ್ಯಾಡಿಂಗ್ ಆ್ಯಂಡ್ ಮಾರ್ಜಿನ್ ಅಂತ ಬರುತ್ತೆ ಯಾವುದೇ ಎಲಿಮೆಂಟ್ಸ್ ಆದರೂ. ಸೊ 0 ಆ ಪ್ಯಾಡಿಂಗ್ ಆ್ಯಂಡ್ ಮಾರ್ಜಿನ್ನು ಇವನ್ನೆಲ್ಲ ರೀಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ರೀಸೆಟ್ ಏನಕ್ಕೆ ಮಾಡಬೇಕಂದ್ರೆ, ಕೆಲವೊಂದು ಬ್ರೌಸರ್ಸ್ಗಳಿರುತ್ತೆ, ಸಫಾರಿ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಬ್ರೇವ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಅದ್ರದ್ದೇ ಆದ ಕೆಲವೊಂದು ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಅವರು ಕೊಟ್ಟಿರ್ತಾರೆ ಎಲ್ಲ ಎಲಿಮೆಂಟ್ಸ್ಗಳಿಗೂ, ಅವ್ರದ್ದೇ ಒಂದು ಇರುತ್ತೆ. ಸೊ ನಮ್ಗೆ ಈ ಥರದ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ಗಳು ಎಫೆಕ್ಟ್ ಆಗಬಾರ್ದು, ನಾವು ಕೂಡ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ಗೆ ಎಕ್ಸ್ಟ್ರಾ ಆ್ಯಡ್ ಆಗಬಾರ್ದು ಅಂತ ನಾವು ರೀಸೆಟ್ ಮಾಡುತ್ತೀವಿ. ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಅಂದರೆ ಏನು ಅಂತಲೂ ಹೇಳ್ತೀನಿ. ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಇಸ್ ನಥಿಂಗ್ ಬಟ್ ಸ್ಪೇಸ್. ಸೊ ನಾನು ಇದನ್ನು ಕಮೆಂಟ್ ಮಾಡಿದರೆ ಏನಾಗುತ್ತೆ ನೋಡಿ, ಯು ಕ್ಯಾನ್ ಸಿ ಹಿಯರ್ ಸ್ವಲ್ಪ ಇಲ್ಲೊಂದು ಸ್ಪೇಸ್, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಸೊ ಆ ಥರ ನನಗೆ ಈ ಥರ ಬ್ರೌಸರೇ ಬೈ ಡಿಫಾಲ್ಟ್ ಹಾಕೋ ಸ್ಪೇಸ್ಗಳು ಬೇಡ. ನಾನೇನು ಸ್ಪೆಸಿಫೈ ಮಾಡ್ತೀನಿ ಅದನ್ನು ಮಾತ್ರ ಅದು ಬ್ರೌಸರ್ ತೊಗೊಂಡೋಗ್ಬೇಕು ಅಂದಾಗ ಈ ಥರ ನಾವು CSSನ ರಿಸೆಟ್ ಮಾಡ್ತೀವಿ. ಇದೊಂದು ಗುಡ್ ಪ್ರಾಕ್ಟೀಸು, CSSನ ಫಸ್ಟ್ ರಿಸೆಟ್ ಮಾಡೋದು. ಓಕೆ, ಇದೊಂದು CSS ರಿಸೆಟ್ ಅಂತಾರೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ರೆಡ್. ಸೊ ನೆಕ್ಸ್ಟು ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್. ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ನ ಹೇಳೋಕ್ಕಿಂತ ಮುಂಚೆ ನಾನು ಬಾಕ್ಸ್ ಮಾಡಲ್ ಹೇಳ್ಬಿಡ್ತೀನಿ. ಸೊ ಬಾಕ್ಸ್ ಮಾಡಲ್ ಅಂದ್ರೇನು, ಸೊ ವಾಟ್ ಈಸ್ ಬಾಕ್ಸ್ ಮಾಡಲ್. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಏನಿದೆ ಇದನ್ನು ಓಪನ್ ಮಾಡಿಬಿಟ್ಟು ನಾನು ಇನ್ಸ್ಪೆಕ್ಟ್ ಓಪನ್ ಮಾಡ್ಕೊತೀನಿ ಫಸ್ಟು ಬಾಕ್ಸ್ ಮಾಡಲ್ ಹೇಳೋಕ್ಕೆ. ಸೊ ಇಲ್ಲೋಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಯೂಟರ್ಡಲ್ಲಿ ಹೋದರೆ ಇಲ್ಲಿ ಇನ್ನೊಂದು ಸಣ್ಣದು ಈ ಥರ ಮಾಡೆಲ್ ಥರ ಕಾಣ್ತಾ ಇದೆ. ಸೊ ಬಾಕ್ಸ್ ಮಾಡಲ್ ಅಂದ್ರೇನು, ಇದಿದೆಯಲ್ಲ ಇದನ್ನು ಕಂಟೆಂಟ್ ಅಂತಾರೆ. ಕಂಟೆಂಟ್ ಏನು, ಇದು ಎಲಿಮೆಂಟು, ರ್ಯಾಪರ್ ಏನಿದೆ ಇದು ಎಲಿಮೆಂಟು. ಇದನ್ನು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊತೀನಿ ಇಡ್ತಾ ಟು 100. ಓಕೆ, ಸೊ ಇದೇನಿದೆ ಇದು ಇಷ್ಟು ಕಂಟೆಂಟು. ಸೊ ಕಂಟೆಂಟ್ ಆದಮೇಲೆ ಬರೋದು ಪ್ಯಾಡಿಂಗು. ಓಕೆ, ಸೊ ಇದು ಕಂಟೆಂಟು, ಇದು ಒಳಗಡೆ ಆದಮೇಲೆ ಬರೋದು ಪ್ಯಾಡಿಂಗು, ಅದಾದಮೇಲೆ ಬರೋದು ಬಾರ್ಡರು, ಅದಾದಮೇಲೆ ಬರೋದು ಮಾರ್ಜಿನ್. ಇದನ್ನೇ ಬಾಕ್ಸ್ ಮಾಡಲ್, ನಥಿಂಗ್ ಬಟ್ ಇಷ್ಟೇ. ಸೊ ಒಂದಾದಮೇಲೆ ಒಂದು ಬರುತ್ತಲ್ಲ ಅದನ್ನು ಮಾರ್ಜಿನ್, ಪ್ಯಾಡಿಂಗ್, ಬಾರ್ಡರ್ ಅಂತ ಹೇಳೋಕ್ಕೋಗ್ತಾರೆ. ಇದನ್ನೇ ಬಾಕ್ಸ್ ಮಾಡಲ್ ಅಂತಾರೆ. ಸೊ ಇದನ್ನು ಲೈವ್ ಹಾಕಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ಸೊ ಬಾಕ್ಸ್ ಮಾಡಲಲ್ಲಿ ಇವಾಗ ಪ್ಯಾಡಿಂಗ್ ಕೊಡ್ತೀನಿ. ಸೊ ಪ್ಯಾಡಿಂಗ್ ಯಾವ ಥರ ಕೊಡ್ಬೋದು, ಪ್ಯಾಡಿಂಗ್ ಈ ಥರ ಕೊಡ್ಬೋದು. ಆ್ಯಂಡ್ ಸ್ಪೆಸಿಫೈ ಮಾಡಿ ಅದ್ರದ್ದು ಎಷ್ಟು ಪ್ಯಾಡಿಂಗ್ ಇರಬೇಕು, 10 ಪಿಕ್ಸೆಲ್ ಪ್ಯಾಡಿಂಗ್. ಸೊ ಪ್ಯಾಡಿಂಗ್ ಅಂದರೆ ಅರ್ಥ ಆಯಿತಾ. ಸೊ ಇಲ್ಲಿ ಏನಿದೆ, ಇಲ್ಲಿ ಕಂಟೆಂಟ್ ಇದೆ. ಸೊ ಆ ಕಂಟೆಂಟ್ ಒಳಗಡೆ ಏನು ಬರ್ತಿದೆ ಅದನ್ನು ಪ್ಯಾಡಿಂಗ್ ಅಂತಾರೆ. ಓಕೆ, ಇದು ಪ್ಯಾಡಿಂಗು 10 ಪಿಕ್ಸೆಲ್ ನಾನು ಕೊಟ್ಟಿದ್ದೀನಿ. ಪ್ಯಾಡಿಂಗ್ ಇದೇ ಥರನೂ ಕೊಡ್ಬೋದಾ, ಇಲ್ಲ ನಾನು ಪ್ಯಾಡಿಂಗ್ನ ಸ್ಪೆಸಿಫೈ ಮಾಡ್ಬೋದು. ಇವಾಗ 4 ಕಾರ್ನರ್ಸ್ ಇದ್ದಾವೆ, 4 ಬಾಕ್ಸ್ ಇದ್ದಾವೆ. ಪ್ಯಾಡಿಂಗ್ ಲೆಫ್ಟ್ ಕೊಡ್ಬೋದು, ಪ್ಯಾಡಿಂಗ್ ಲೆಫ್ಟ್ 10 ಪಿಕ್ಸೆಲ್. ಓಕೆ, ಪ್ಯಾಡಿಂಗ್ ರೈಟ್, ಈ ಥರ ಪ್ಯಾಡಿಂಗ್ ರೈಟ್, ಪ್ಯಾಡಿಂಗ್ ಬಾಟಮ್ ಅಂತ 10 ಪಿಕ್ಸೆಲ್. ಪ್ಯಾಡಿಂಗ್ ಬಾಟಮ್ ನಾನು 30 ಪಿಕ್ಸೆಲ್ ಕೊಡ್ತೀನಿ. ಪ್ಯಾಡಿಂಗ್ ರೈಟ್ ಏನು ಮಾಡ್ತೀನಿ ಅಂದರೆ 20 ಪಿಕ್ಸೆಲ್ ಕೊಡ್ತೀನಿ. ಸೊ ಯು ಕ್ಯಾನ್ ಸಿ ಇವಾಗ ನಾನು ಡಿಫ್ರೆಂಟ್ ಪ್ಯಾಡಿಂಗ್ನ ಕೊಡ್ಬೋದು. ನಾನು ಇಲ್ಲಿ ಒಂಥರ ನೋಡಿ, ಇಲ್ಲಿ ಬಂದೆ, ಇಲ್ಲಿ 20 ಪಿಕ್ಸೆಲ್ ಇದೆ ರೈಟಿಗೆ, ಟಾಪಿಗೆ ಏನಿದೆ 10 ಪಿಕ್ಸೆಲ್ ಇದೆ, ಲೆಫ್ಟಿಗೆ 10 ಪಿಕ್ಸೆಲ್ ಇದೆ, ಆ್ಯಂಡ್ ಬಾಟಮ್ಗೆ 30 ಪಿಕ್ಸೆಲ್ ಪ್ಯಾಡಿಂಗ್ ಇದೆ. ಸೊ ಇದನ್ನು ಪ್ಯಾಡಿಂಗ್ ಅಂತಾರೆ. ಇದು ಸ್ಪೇಸು. ಸೊ ಇದಿಷ್ಟನ್ನು ಬರೀಬೇಕು ಅಂದರೆ ಶಾರ್ಟ್ ಹ್ಯಾಂಡಲ್ಲಿ ಬರಿಬೋದು. ಪ್ಯಾಡಿಂಗ್ ಈ ಥರ 10 ಪಿಕ್ಸೆಲ್, 20 ಪಿಕ್ಸೆಲ್, 30 ಪಿಕ್ಸೆಲ್, 40 ಪಿಕ್ಸೆಲ್. ಸೊ ಇದು ಯಾವ ಥರ ಹೋಗುತ್ತೆ ಅಂದರೆ ಟಾಪ್ ರೈಟ್. ಸೊ ಫಸ್ಟ್ ಒನ್ ಟಾಪ್ ರೈಟ್ ಬಾಟಮ್ ಲೆಫ್ಟ್. ಸೊ ಇದು ಈ ಥರ ಶಾರ್ಟ್ ಹ್ಯಾಂಡಲ್ಲಿ ಬರಿತೀವಿ ಅದನ್ನೇನಿದೆ ಅದನ್ನು. ಸೊ ಇದೇ ಅಪ್ಲೈ ಆಗಿರೋದು ನೋಡಿ, ಇಲ್ಲಿ ಅಪ್ಲೈ ಆಗಿದೆ. ಹೆಂಗೆ ಬಂತು, ಟಾಪ್ ರೈಟ್ ಬಾಟಮ್ ಲೆಫ್ಟ್, ಈ ಥರ ಹೋಗುತ್ತೆ, ಟಾಪ್ ರೈಟ್ ಬಾಟಮ್ ಲೆಫ್ಟ್. ಸೊ ಸಿಮಿಲರು ಮಾರ್ಜಿನ್ ಬರುತ್ತೆ. ಮಾರ್ಜಿನ್ ಏನಾಗುತ್ತೆ ಅಂದರೆ ನಮಗೆ ಇನ್ಸೈಡ್ ಕೊಡಲ್ಲ, ಇದು ಔಟ್ಸೈಡ್ ಕೊಡುತ್ತೆ. ಮಾರ್ಜಿನ್ 10 ಪಿಕ್ಸೆಲ್. ಸೊ 10 ಪಿಕ್ಸೆಲ್ ಯು ಕ್ಯಾನ್ ಸಿ ಮಾರ್ಜಿನ್ ಇದು ನೋಡಿ ಹೊರಗಡೆ ಬಂದಿದೆ, ಇಲ್ಲಿ ಎಲ್ಲೋ ಹೈಲೈಟೆಡ್ ಕಾಣ್ತಾ ಇದೆಯಲ್ಲ, ಇದು ಮಾರ್ಜಿನ್. ಇದನ್ನು ಶಾರ್ಟ್ ಹ್ಯಾಂಡಲ್ಲಿ ಇದೇ ಥರ ಬರಿಬೋದು ನಾನು. ಇಲ್ಲಾಂದರೆ ಈ ಥರ ಸಪ್ರೇಟಾಗಿ ಮಾರ್ಜಿನ್ ಲೆಫ್ಟ್, ಮಾರ್ಜಿನ್ ಟಾಪ್, ಈ ಥರ ನಾನು ಮಾರ್ಜಿನ್ ಸಪ್ರೇಟಾಗಿ ಬರ್ಕೋಬೋದು, ಆರ್ ಇನ್ಲೈನ್ ಬರ್ಕೋಬೋದು. ಇದನ್ನು ಸೇಮ್ ರೂಲ್ ಫಾಲೋ ಮಾಡುತ್ತೆ. ಮಾರ್ಜಿನ್ ಟಾಪ್ ಲೆಫ್ಟ್ ಬಾಟಮ್ ರೈಟ್ 30 ಪಿಕ್ಸೆಲ್, 40 ಪಿಕ್ಸೆಲ್, ಈ ಥರ ನಾವು ಸಪ್ರೇಟಾಗಿ ಡಿಫ್ರೆಂಟ್ ಮಾರ್ಜಿನ್ನ ಕೊಡ್ಬೋದು. ಓಕೆ,
ದೆನ್ ನೆಕ್ಸ್ಟ್ ಬಂದುಬಿಟ್ಟು ಬಾರ್ಡರ್. ಬಾರ್ಡರ್ ಏನು ಅಂದರೆ ಈ ಕಂಟೆಂಟನ್ನು ಹತ್ರ ಇದೆ, ಇದಕ್ಕೊಂದು ಸಣ್ಣಕ್ಕೊಂದು ತಿಕ್ಕ ಬಾರ್ಡರ್ ಬೇಕು ಅಂದಾಗ ಬಾರ್ಡರ್ ಕೊಡ್ತೀನಿ. ಸೊ ಬಾರ್ಡರ್ ಕೊಡೋದು, ಬಾರ್ಡರ್ ಫಸ್ಟು ಎಷ್ಟು ತಿಕ್ಕಿರಬೇಕು ಬಾರ್ಡರ್ ಬಿಡ್ತು ಸಾಲಿಡ್, ಆ್ಯಂಡ್ ಅದು ಬಾರ್ಡರ್ ಕಲರ್ ಏನು ಮಾಡ್ತೀನಿ ಬ್ಲ್ಯಾಕ್. ಸೊ ಯು ಕ್ಯಾನ್ ಸಿ ಇವಾಗ ನನಗೊಂದು ಸಣ್ಣ ಇನ್ನದು ಒಂದು ಬಾರ್ಡರ್ ಬಂದಿದೆ, ಇದನ್ನೇ ಬಾರ್ಡರ್ ಅಂತಾರೆ. ಓಕೆ, ಸೊ ಇದು ಶಾರ್ಟ್ ಆ್ಯಂಡ್ ಮೆಥಡು. ಸೊ ಬಾರ್ಡರ್ ಈ ಥರ ಸಪ್ರೇಟಾಗಿ ಬರಿಬೋದು, ಬಾರ್ಡರ್ ಬಾಟಮ್, ಬಾರ್ಡರ್ ಕಲರ್ ಈ ಥರ ಸಪ್ರೇಟಾಗಿ ರೆಡ್ ಬಾರ್ಡರ್ ಕಲರ್ ಕೊಟ್ಟಿದ್ದೀರಾ, ಇಲ್ಲಾಂದರೆ ಬ್ಲೂ ಕೊಟ್ಬಿಡೋಣ, ಬಾರ್ಡರ್ ಕಲರ್ ಬ್ಲೂ ಆಯಿತಾ. ಸೊ ಬಾರ್ಡರ್ ವಿಡ್ತ್ ಅಂತ ಸಪ್ರೇಟಾಗಿ ಕೊಡ್ಬೋದು, ಬಾರ್ಡರ್ ವಿಡ್ತ್. ಸೊ ಈ ವಿಡ್ತ್ ಏನಿದೆ, ಬಾರ್ಡರ್ ವಿಡ್ತ್ ಏನು ಮಾಡ್ತೀನಿ 20 ಪಿಕ್ಸೆಲ್ ಕೊಡ್ತೀನಿ. ಸೊ 20 ಪಿಕ್ಸೆಲ್ ನೋಡಿದ್ರೆ ತಪ್ಪತ್ತು ಬಾರ್ಡರ್ ಬಂತು. ಸೊ ಈ ಥರ ಬಾರ್ಡರ್ ಕೊಡ್ತೀವಿ. ಸೊ ಬಾರ್ಡರ್ಲ್ಲೂ ಬೇರೆ ಬೇರೆ ಸ್ಟೈಲ್ಸ್ಗಳಿದ್ದಾವೆ, ಬಾರ್ಡರ್ ಸ್ಟೈಲ್ ಅಂತ ಬರುತ್ತೆ, ಬಾರ್ಡರ್ ಸ್ಟೈಲ್. ಇದರಲ್ಲಿ ಸಾಲಿಡ್ ಇದೆ, ಸಾಲಿಡ್ ಸ್ಟೈಲ್ ಇದು ಈ ಥರ ಸಾಲಿಡ್ ಬರುತ್ತೆ. ಇನ್ನೊಂದೇನು ಅಂದರೆ ಡ್ಯಾಶಡ್ ಬಾರ್ಡರ್ ಅಂತ ಬರುತ್ತೆ. ಸೊ ಈ ಥರ ಡ್ಯಾಶಡ್ ಬಾರ್ಡರ್ ಇದು, ಈ ಥರ ಬಾರ್ಡರ್ಸ್ಗಳನ್ನ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ತುಂಬ ಪ್ರಾಪರ್ಟೀಸ್ ಇದ್ದಾವೆ, ಒಂದೊಂದಾಗಿ ಹೇಳ್ಕೊಂತ ಹೋದರೆ ತುಂಬ ಲಾಂಗ್ ಆಗೋದು ವಿಡಿಯೋ. ಸೊ ಇದನ್ನು ಮೇಯ್ನಾಗಿ ನಾನು ಬೇಸಿಕ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಅಲ್ಲ, ಕಲರ್ ನಾರ್ಮಲಾಗಿ ಅದು ಹೆಸರಲ್ಲೇ ಇದೆ, ಕಲರು ನಾವು ಟೆಕ್ಸ್ಟಿಗೆ ಕಲರ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಬ್ಯಾಕ್ಗ್ರೌಂಡ್ ಕಲರ್ ಅಲ್ಲ, ಇದು ಟೆಕ್ಸ್ಟ್ ಫಾಂಟ್ಗೋಸ್ಕರ ಕಲರ್ ಕೊಡೋಕ್ಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಕಲರ್ನ ವೈಟ್ ಕೊಡ್ತೀನಿ. ಸೊ ಯು ಕ್ಯಾನ್ ಸಿ ಕಲರ್ ಏನಾಯಿತು, ವೈಟ್ ಆಯಿತು. ಇದನ್ನು ಕಲರಿಂಗ್ ಅಂತ, ಈ ಥರ ಕಲರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಏನಿದೆ ಇದು ಬ್ಯಾಕ್ಗ್ರೌಂಡ್ ರೆಡ್ ಬಂದಿದೆ. ಓಕೆ, ಸೊ ಈ ಥರ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಾರೆ. ಇನ್ನೊಂದಿದೆ, ಬ್ಯಾಕ್ಗ್ರೌಂಡಿಗೆ ನಾನು ಇಮೇಜ್ ಕೂಡ ಕೊಡ್ಬೋದು. ಬ್ಯಾಕ್ಗ್ರೌಂಡ್ ಇಮೇಜ್ ಕೊಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಯು ಆರ್ ಎಲ್ ಅಂದರೆ ಈ ಇಮೇಜ್ ಎಲ್ಲಿದೆ. ಸೊ ಇಮೇಜ್ ಇಲ್ಲಿದೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ಆ ಇಮೇಜನ್ನು ಪಾತ್ ಕೊಡ್ತೀನಿ. ಸೊ ಇಮೇಜಿನ ಪಾತ್ ಕೊಟ್ಟರೆ ಯು ಕ್ಯಾನ್ ಸಿ ಆ ಇಮೇಜು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಬಂತು. ಸೊ ಇದು ಇಮೇಜ್ ಪ್ರಾಪರ್ಟಿಲೂ ಬೇಜಾನಿದ್ದಾವೆ. ಏನಿದೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತಲೂ ಬರುತ್ತೆ. ನೀವು ಇದು ಬ್ಯಾಕ್ಗ್ರೌಂಡ್ ಅನ್ನೋದು ಶಾರ್ಟ್ ಹ್ಯಾಂಡು, ನಾವು ಬ್ಯಾಕ್ಗ್ರೌಂಡ್ ಇಮೇಜ್ ಅಂತಲೇ ಸಪ್ರೇಟಾಗಿ ಸ್ಪೆಸಿಫೈ ಮಾಡ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಪೊಸಿಷನ್ ಅಂತಲೂ ಬರುತ್ತೆ. ಆ ಇಮೇಜ್ ಪೊಸಿಷನ್ ಯಾವ ಥರ ಇರಬೇಕು ಅಂತ, ಅದು ಇಮೇಜ್ ಪೊಸಿಷನ್ ಸೆಂಟರ್ ಇರಬೇಕಾ ನೋಡಿ. ಬ್ಯಾಕ್ಗ್ರೌಂಡ್ ಇಮೇಜ್ ಪೊಸಿಷನ್ ಆಯಿತು, ಸೆಂಟರ್ ಆಯಿತು. ಇವಾಗ ಇಮೇಜ್ ದೊಡ್ಡಕ್ಕಿದೆ ಅಂದರೆ ಅದು ಸೆಂಟರ್ನ ಎಷ್ಟು ಬಿಡ್ತಿದೆ, ಎಷ್ಟು ಇದಿದೆ ಅದರೊಳಗಡೆ ಅದು ತೊಗೊಂಬಂದು ತೋರಿಸುತ್ತೆ. ಇನ್ನೊಂದು ಬರುತ್ತೆ ಬ್ಯಾಕ್ಗ್ರೌಂಡ್ ಸೈಜ್. ಸೊ ಬ್ಯಾಕ್ಗ್ರೌಂಡ್ ಸೈಜ್. ಸೊ ಇದಕ್ಕೆ ಏನು ಮಾಡ್ತೀನಿ ನಾನು 20 ಪಿಕ್ಸೆಲ್ ಆ್ಯಂಡ್ 20 ಪಿಕ್ಸೆಲ್ ಅಂತ ಹಾಕ್ತೀನಿ. ಸೊ ಇದೇನಾಯಿತು, ಇದು ಹೈಟು, ಇದು ವಿಡ್ತು. ಸೊ ಇಫ್ ನಾನೇನಾದ್ರು 20 ಪಿಕ್ಸೆಲ್ ಅಂತ ಕೊಟ್ಟಿದ್ರೆ, ಸೊ ಹೈಟ್ ಆ್ಯಂಡ್ ವಿಡ್ತ್ ಎರಡಕ್ಕೂ 20 ಪಿಕ್ಸೆಲ್ ಅಂತಲೇ ತೊಗೊಳುತ್ತೆ. ಸೊ ನಾನು ಸಪ್ರೇಟಾಗಿ ಬೇರೆ ಕೊಡಬೇಕು ಅಂದರೆ ಹೈಟು ಬೇರೆ ಕೊಡಬೇಕು, ವಿಡ್ತು ಬೇರೆ ಕೊಡಬೇಕು ಅಂದರೆ ಈ ಥರ ಯೂಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಎಲ್ಲ ಸಣ್ಣದಾಗೆ ಇಮೇಜಸ್ಸು ಬಂದಿದೆ. ಆ್ಯಂಡ್ ಒಂದು ಈ ಥರ ರಿಪೀಟ್ ಆಗಿದೆ. ಈ ಡಿವ್ ಏನಿದೆ ಡಿವ್ನ ಕವರ್ ಮಾಡೋಕ್ಕೋಸ್ಕರ ಈ ಥರ ರಿಪೀಟ್ ಆಗಿದೆ. ಈ ಥರ ರಿಪೀಟ್ ಆಗೋದು ನಿಲ್ಲಿಸ್ಬೇಕು ಅಂದರೆ ನಾವು ಬ್ಯಾಕ್ಗ್ರೌಂಡ್ ರಿಪೀಟ್ ಅಂತ ಒಂದು ಬರುತ್ತೆ. ಬ್ಯಾಕ್ಗ್ರೌಂಡ್ ರಿಪೀಟ್ ಇಲ್ಲಿದೆ, ಇನ್ನೆರಡು ಎಕ್ಸ್ ರಿಪೀಟ್, ವೈ ರಿಪೀಟ್ ಅಂತ. ಸೊ ನಾನೇನು ಮಾಡ್ತೀನಿ, ನೋ ರಿಪೀಟ್ ಹಾಕ್ತೀನಿ. ನೋ ರಿಪೀಟ್ ಹಾಕಿದರೆ ಓನ್ಲಿ 1 ಬಂತು. ಅದರ ಪೊಸಿಷನ್ ಏನಿದೆ ಸೆಂಟರಲ್ಲಿದೆ ಇವಾಗ. ಓಕೆ, ಇದು ಭಾಳ ಸಣ್ಣದಾಗಿದೆ. ಸೊ 100 ಪಿಕ್ಸೆಲ್ 200 ಪಿಕ್ಸೆಲ್. ಸೊ ಯು ಕ್ಯಾನ್ ಸಿ ಈ ಥರ ಸೆಂಟರಲ್ಲಿ ಬ್ಯಾಕ್ಗ್ರೌಂಡ್ ಪೊಸಿಷನ್ ಇದೆ ಅದರದ್ದು. ಸೊ ನೋ ರಿಪೀಟ್ ಇದೆ. ಇನ್ನೊಂದು ರಿಪೀಟ್ ಎಕ್ಸ್ ಇದೆ. ಸೊ ಎಕ್ಸ್ ಡೈರೆಕ್ಷನಲ್ಲಿ ರಿಪೀಟ್ ಆಗ್ತಾ ಇದೆ. ಆ್ಯಂಡ್ ವೈ ಡೈರೆಕ್ಷನ್ ರಿಪೀಟ್ ಆಗೋಕ್ಕೂ ವೈ ಇದೆ. ಸೊ ವೈ ಡೈರೆಕ್ಷನಲ್ಲಿ ಈ ಥರ ರಿಪೀಟ್ ಆಗುತ್ತೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಬ್ಯಾಕ್ಗ್ರೌಂಡ್ ಇದೆ, ಇದು ರ್ಯಾಪರ್ ಏನಿದೆ ಅದನ್ನು ಸ್ವಲ್ಪ ದೊಡ್ಡಕ್ಕೆ ಮಾಡಿದ್ರೆ ಕಾಣುತ್ತದು. ಸೊ ಬ್ಯಾಕ್ಗ್ರೌಂಡ್ ರಿಪೀಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಏನ್ಬಿಟ್ಟು ಫಾಂಟಲ್ಲಿ ಟೆಕ್ಸ್ಟ್ನ ಒಂದೇ ಥರ ಹಿಡ್ಕೊಳಕ್ಕೆ ಬರುತ್ತಾ, ನಾವು ಮಲ್ಟಿಪಲ್ ಟೆಕ್ಸ್ಟ್ನ ಇರ್ಬೋದು. ಸೊ ಇದನ್ನು ತೆಗಿತೀನಿ, ಏನಾದರೂ ಗೊತ್ತಾಗಲ್ಲ. ಸೊ ಫಾಂಟು ಇಲ್ಲಿ ಫಾಂಟ್ ಏನಿದೆ ಇದು ವೈಟ್ ಕಲರ್ ಇದೆ. ಓಕೆ, ಫಾಂಟಿನ ಬೇರೆ ಥರ ಪ್ರಾಪರ್ಟೀಸು ಬರುತ್ತೆ. ಫಾಂಟ್ ಸೈಜು, ಆ ಸೈಜ್ ಯಾವ ಥರ ಇರಬೇಕು. 30 ಪಿಕ್ಸೆಲ್ ಅಂದರೆ ನಾನು ಸೈಜ್ ಇದು ದೊಡ್ಡಕ್ಕಾಯಿತು ಸೈಜ್. ಓಕೆ, ಫಾಂಟು ಅದನ್ನು 10 ಪಿಕ್ಸೆಲ್ ಮಾಡಿದೆ ಅಂದರೆ ಫಾಂಟ್ ಸೈಜ್ ಸಣ್ಣಕ್ಕಾಯಿತು. ಸೊ ಫಾಂಟ್ ಸೈಜ್ 10 ಪಿಕ್ಸೆಲ್ 20 ಪಿಕ್ಸೆಲ್ ಎಲ್ಲ ಆಯಿತು. ಇಲ್ಲ, ನೆಕ್ಸ್ಟ್ ಬಂದು ಫಾಂಟ್ ಸ್ಟೈಲ್ ಸೈಜ್ ಅಲ್ಲ, ಫಾಂಟ್ ಸ್ಟೈಲ್. ಸೊ ಸ್ಟೈಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಫಾಂಟಿನ ನಾರ್ಮಲ್ ಸೈಜ್ ಈ ಥರ ಇದೆ, ನಾನು ಇಟಾಲಿಕ್ ಸ್ಟೈಲ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀನಿ, ಫಾಂಟ್ ಸ್ಟೈಲ್ ಇಟಾಲಿಕ್ ಏನಾಯಿತು, ಇಟಾಲಿಕ್ ಆಯಿತು. ಓಕೆ,
ಸೊ ನೆಕ್ಸ್ಟ್ ಒನ್ ಇದು ತುಂಬ ಪ್ರಾಪರ್ಟೀಸ್ ಇದೆ, ಒಂದೊಂದೇ ನೋಡೋಕ್ಕಾಗಲ್ಲ. ಸೊ ಮೇನಾಗಿ ಫಾಂಟ್ ಸ್ಟೈಲ್ ಏನು ಮಾಡುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಇನ್ನೊಂದು ಬರುತ್ತೆ ಫಾಂಟ್ ವೆಯ್ಟ್. ಸೊ ವೆಯ್ಟ್ ಏನು ಮಾಡುತ್ತೆ ಅಂದರೆ ಇದು ಇದ್ರದ್ದು ವೆಯ್ಟೇಜ್ ಕೊಡುತ್ತೆ, ತಿನ್ ಇದೆಯಾ ತಿಕ್ ಇರಬೇಕಾ ಅಂತ ವೆಯ್ಟೇಜ್ ಕೊಡುತ್ತೆ. ಸೊ ಇದನ್ನು 100ಇಂದ 900 ತನಕ ಇದರಲ್ಲಿ ವ್ಯಾಲ್ಯೂಸ್ ಕೊಡ್ಬೋದು. ಸೊ ಎಷ್ಟು ತಿಕ್ಕಾಗಬೇಕು ಅಂತ. ಸೊ 100 ವ್ಯಾಲ್ಯೂಸ್ ಕೊಟ್ಟರೆ ಇದು ಇಟಾಲಿಕ್ ಇರೋದ್ರಿಂದ ಅದು ವರ್ಕ್ ಆಗ್ತಾಯಿಲ್ಲ. ಸೊ ನಾನು ಏನು ಮಾಡ್ತೀನಿ, ಫಾಂಟ್ ಸ್ಟೈಲ್ನ ತೆಗಿತೀನಿ. ಸೊ ಇದೇನಾಯಿತು, ತಿನ್ ಇದೆ ಇವಾಗ, 100 ಇಸ್ ತಿನ್. ಸೊ ಅದೇ ಥರ ನಾನು 900 ತನಕ ವ್ಯಾಲ್ಯೂಸ್ನ ಕೊಡ್ಬೋದು ಇದರಲ್ಲಿ. ಸೊ 900. ಸೊ 900 ಏನಾಯಿತು ಅಂದರೆ ನೋಡಿ ತಿಕ್ ಆಗ್ತಾ ಹೋಯ್ತು. ಇದು ತುಂಬ ತಿಕ್ಕ ಇದೆ. ಇದು ಫಾಂಟ್ ವೆಯ್ಟಿಗೋಸ್ಕರ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ಫಾಂಟ್ ಫ್ಯಾಮಿಲಿ. ಫಾಂಟ್ ಫ್ಯಾಮಿಲಿ ಏನು ಅಂದರೆ ಈ ಫಾಂಟಲ್ಲಿ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಗಳು ಬರುತ್ತೆ. ಸ್ಟೈಲ್ ಅಂದರೆ ಇನ್ನೊಂದು ಕರ್ಸಿವ್ ಸ್ಟೈಲ್ ಇದೆ. ಓಕೆ, ಕರ್ಸಿವ್ ಅಂದರೆ ಈ ಥರ ಬರುತ್ತೆ ಫಾಂಟು. ಇಲ್ಲಾಂದರೆ ಇನ್ನೊಂದು ಬರುತ್ತೆ ಮೋನೋಸ್ಪೇಸ್ ಅಂತ. ಮೋನೋಸ್ಪೇಸ್ ಅಂದರೆ ಈ ಥರ ಫಾಂಟ್ ಸ್ಟೈಲ್ ಬರುತ್ತೆ. ಇಲ್ಲ ಆನ್ಲೈನಿಂದ ನೀವು ಫಾಂಟ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಫಾಂಟ್ಗಳನ್ನ ಯೂಸ್ ಮಾಡ್ಬೋದು. ಸೊ ಆ ಫಾಂಟನ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಲ್ಯಾಂಡಿಂಗ್ ಪೇಜ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಅದರಲ್ಲಿ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಓಕೆ, ಇದು ಫಾಂಟ್ ಫ್ಯಾಮಿಲಿ. ಇನ್ನೂ ತುಂಬ ಇದ್ದಾವೆ ಫಾಂಟಲ್ಲಿ. ಪ್ರತಿಯೊಂದರಲ್ಲೂ ನಾನು ಇವಾಗ ಇಷ್ಟೋ ತನಕ ಏನು ಹೇಳಿದ್ದೀನಿ ಅದು ಪ್ರತಿಯೊಂದರಲ್ಲೂ ತುಂಬ ಇದ್ದಾವೆ. ಸೊ ಸದ್ಯಕ್ಕೆ ಈ ಒಂದು ಮಾತ್ರ ಕಲ್ತ್ಕೊಳ್ಳಿ. ಸೊ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್, ಟೆಕ್ಸ್ಟ್ ಅಲೈನ್. ಇದನ್ನು ಟೆಕ್ಸ್ಟನ್ನ ಫಾರ್ಮ್ಯಾಟ್ ಮಾಡಬೇಕು, ಸೆಂಟರ್ ಮಾಡಬೇಕು, ಲೆಫ್ಟ್ ಮಾಡಬೇಕು, ಅಲೈನ್ ಮಾಡಬೇಕು, ಜಸ್ಟಿಫೈ ಮಾಡಬೇಕು. ಅದಕ್ಕೋಸ್ಕರ ಟೆಕ್ಸ್ಟ್ ಅಲೈನ್ ಯೂಸ್ ಮಾಡ್ತೀವಿ. ಸೊ ಟೆಕ್ಸ್ಟ್ ಅಲೈನ್ ಲೆಫ್ಟ್. ಸೊ ಲೆಫ್ಟ್ ಏನಾಯಿತು ಅಂದರೆ ಇವಾಗ ಆಲ್ರೆಡಿ ಲೆಫ್ಟಲ್ಲಿ ಅಲೈನ್ ಇದೆ, ಅದಕ್ಕೋಸ್ಕರ ಏನು ಗೊತ್ತಾಗ್ತಾ ಇಲ್ಲ. ಸೊ ಬೈ ಡಿಫಾಲ್ಟು ಟೆಕ್ಸ್ಟ್ ಅಲೈನು ಲೆಫ್ಟ್ ಇರುತ್ತೆ. ಸೊ ಟೆಕ್ಸ್ಟ್ ಅಲೈನ್ ರೈಟ್. ಸೊ ಈಗೇನಾಯಿತು, ಇದು ರೈಟಿಗೆ ಅಲೈನ್ ಆಯಿತು. ಓಕೆ, ಉರ್ದು ಎಲ್ಲ ಇದೇ ಥರ ಕಾಣ್ತದೆ. ಇನ್ನೊಂದು ಟೆಕ್ಸ್ಟ್ ಅಲೈನ್ ಸೆಂಟರ್. ಸೊ ಇವಾಗ ನೋಡಿ ಸೆಂಟರ್ ಅಲೈನ್ಮೆಂಟ್ ಆಗಿದೆ. ಇನ್ನೊಂದು ಬರುತ್ತೆ ಟೆಕ್ಸ್ಟ್ ಅಲೈನ್ ಜಸ್ಟಿಫೈ ಅಂತ. ಸೊ ಜಸ್ಟಿಫೈ ಏನು ಮಾಡುತ್ತೆ ಅಂದರೆ ಒಂದು ಬಾಕ್ಸ್ ಥರ ಅದನ್ನು ಜಸ್ಟಿಫೈ ಮಾಡುತ್ತೆ. ರೈಟು ಅಲ್ಲ ಲೆಫ್ಟು ಅಲ್ಲ, ಆ ಥರ ಬಿಡಿ ಮಾಡಿ ಜಸ್ಟಿಫೈ ಮಾಡುತ್ತೆ. ಇದು ಜಸ್ಟಿಫೈ. ಸೊ ನೆಕ್ಸ್ಟ್ ಒನ್ನು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಏನು ಮಾಡುತ್ತೆ ಅಂದರೆ ನೋಡಿ ತೋರಿಸ್ತೇನೆ. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಕ್ಯಾಪಿಟಲೈಸ್ ಮಾಡಿದೆ ಅಂದ್ಕೊಳ್ಳಿ. ಕ್ಯಾಪಿಟಲೈಸ್ ಮಾಡಿದೆ ಅಂದರೆ ನೋಡಿ ಈ ಫಸ್ಟ್ ಲೆಟರ್ನ ಏನಿದೆ ಫಸ್ಟ್ ಲೆಟರು ಇವನ್ನೆಲ್ಲ ಕ್ಯಾಪಿಟಲ್ ಮಾಡಿದೆ. ಅದೇ ಥರ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಪ್ಪರ್ ಕೇಸ್ ಇದೆ, ಅಪ್ಪರ್ ಕೇಸ್. ಸೊ ಯು ಕ್ಯಾನ್ ಸಿ ಎಲ್ಲ ಟೆಕ್ಸ್ಟ್ ಏನಾಯಿತು ಅಪ್ಪರ್ ಕೇಸಿಗೆ ಟ್ರಾನ್ಸ್ಫರ್ ಆಯಿತು. ಓಕೆ, ಸೊ ಇಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಇನ್ನೊಂದು ಲೈನ್ ಐಟ್ ಅಂತ ಇದೆ. ಲೈನ್ ಐಟ್ ಏನು ಮಾಡುತ್ತೆ ಅಂದರೆ ಇವಾಗ ಎರಡು ಲೈನ್ಗಳ ಮಧ್ಯೆ ಇರೋ ಹೈಟ್ನ ಜಾಸ್ತಿ ಮಾಡುತ್ತೆ. ಸೊ ಎರಡು ಲೈನ್ಗಳ ಮಧ್ಯೆ ಗ್ಯಾಪ್ ಕೊಡುತ್ತೆ. ಸೊ 1.7 ಅಂತ ಹಾಕಿದ್ದೀನಿ. ಯು ಕ್ಯಾನ್ ಸಿ ಈ ಲೈನಿಗೂ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ. ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ 3 ಅಂತ ಹಾಕ್ತೀನಿ. ಸೊ ಇವಾಗ ನೋಡಿ ಲೈನ್ ಹೈಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಈ ಥರ ಎರಡು ಲೈನ್ಗಳ ಮಧ್ಯೆ ಹೈಟ್ನ ಡಿಫೈನ್ ಮಾಡೋಕ್ಕೋಸ್ಕರ ಲೈನ್ ಹೈಟ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ಡಿಸ್ಪ್ಲೇ ಫ್ಲೆಕ್ಸ್. ಸೊ ಡಿಸ್ಪ್ಲೇ ಪ್ರಾಪರ್ಟೀಸ್ ಇದ್ದಾವೆ. ಡಿಸ್ಪ್ಲೇ ಪ್ರಾಪರ್ಟೀಸ್ ಹೇಳೋಕ್ಕಿಂತ ಮುಂಚೆ ಇನ್ಲೈನ್ ಎಲಿಮೆಂಟ್ ಆ್ಯಂಡ್ ಬ್ಲಾಕ್ ಎಲಿಮೆಂಟ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಇನ್ಲೈನ್ ಆ್ಯಂಡ್ ಬ್ಲಾಕ್ ಎಲಿಮೆಂಟ್ ಅಂದರೆ ಏನು? ಸೊ ಇನ್ಲೈನ್ ಆ್ಯಂಡ್ ಬ್ಲಾಕ್ ಎಲಿಮೆಂಟ್ ತುಂಬ ಸಿಂಪಲ್ಲು, ಏನೋ ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. ಸೊ ಇನ್ಲೈನ್ ಎಲಿಮೆಂಟ್ ಅಂದರೆ ನಾರ್ಮಲಾಗಿ ನಂದು ಎಲಿಮೆಂಟ್ ಆಗಿದೆ, ಇನ್ನೊಂದು ಇಮೇಜ್ ಆಗಿದೆ, ಒಂದು ಇನ್ಪುಟ್ ಆಗಿದೆ ಎರಡು, ಆ್ಯಂಡ್ ಇಮೇಜ್ ಆಗಿದೆ. ಸೊ ಇನ್ಲೈನ್ ಎಲಿಮೆಂಟು ಯಾವಾಗಲೂ ಅದಕ್ಕೆ ಎಷ್ಟು ಬೇಕು ಸ್ಪೇಸು ಅಷ್ಟು ಸ್ಪೇಸ್ ಮಾತ್ರ ತೊಗೊಳುತ್ತೆ, ಎಕ್ಸ್ಟ್ರಾ ಸ್ಪೇಸ್ ತೊಗೊಳಲ್ಲ. ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟು, ಫಾರ್ ಎಕ್ಸಾಂಪಲ್ ಇದೊಂದು ಡಿವು, ನಾನು ಇಲ್ಲಿ ನೋಡಿ ಡಿವ್ ಹಾಕಿದ್ದೀನಿ. ಓಕೆ, ಈ ಡಿವ್ ಟ್ಯಾಗು. ಸೊ ಇದೊಂದು ಪಿ ಟ್ಯಾಗು. ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಇವೆಲ್ಲ ಇದಾವೆ. ಡಿವ್ ಟ್ಯಾಗು, ಪಿ ಟ್ಯಾಗು ಇವನ್ನೆಲ್ಲ ಬ್ಲಾಕ್ ಲೆವೆಲ್ ಎಲಿಮೆಂಟು. ನಿಮಗೆ ಬೇಕು ಅಂದರೆ W3 ಸ್ಕೂಲಲ್ಲಿ ಹೋಗಿ ನೋಡಿ, ಬ್ಲಾಕ್ ಎಲಿಮೆಂಟ್ಸ್ ಟ್ಯಾಗ್ಗಳು ತುಂಬ ಇದ್ದಾವೆ. ಆ್ಯಂಡ್ ಇನ್ಲೈನ್ ಎಲಿಮೆಂಟ್ಸ್ ಟ್ಯಾಗ್ಗಳು ತುಂಬ ಇದ್ದಾವೆ. ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಯಾವಾಗಲೂ ನ್ಯೂ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಇನ್ಪುಟ್ಟು ಆ್ಯಂಡ್ ಇಮೇಜನ್ನು ಎರಡನ್ನೂ ತೆಗಿತೀನಿ. ಓಕೆ, ಸೊ ಈಗೇನು ಮಾಡಿ, ಇಮೇಜ್ ನೆಕ್ಸ್ಟ್ ಆಗಿದ ತಕ್ಷಣ ಈ ಡಿವ್ ಎಲಿಮೆಂಟ್ ಇದೆಯಲ್ಲ ಅದು ಇಲ್ಲಿಂದ ಸ್ಟಾರ್ಟ್ ಆಗಿಲ್ಲ, ಈ ಜಾಗದಿಂದ ಸ್ಟಾರ್ಟ್ ಆಗಿಲ್ಲ. ಇದೇನಾಯಿತು, ಅದು ನ್ಯೂ ಲೈನಿಂದ ಸ್ಟಾರ್ಟ್ ಆಯಿತು. ಸೊ ಬ್ಲಾಕ್ ಲೆವೆಲ್ ಎಲಿಮೆಂಟ್ ಯಾವಾಗಲೂ ನ್ಯೂ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದಾದ್ರು ಸ್ಪೇಸ್ ಇದ್ದರೆ ಆ ಸ್ಪೇಸಿಂದ ಸ್ಟಾರ್ಟ್ ಆಗೋಲ್ಲ. ಸೊ ಅದೇ ಥರ ಯಾವಾಗಲೂ ಅದಕ್ಕೇನಾದ್ರು ವಿಡ್ತ್ ಸ್ಪೆಸಿಫೈ ಮಾಡಿಲ್ಲ ಫುಲ್ ವಿಡ್ತ್ ತೊಗೊಳುತ್ತೆ. ಓಕೆ, ಸೊ ಇನ್ಲೈನ್ ಎಲಿಮೆಂಟ್ ಅದೇ ಥರ ಅಲ್ಲ. ಕೆಲವೊಂದು ಇನ್ಲೈನ್ ಎಲಿಮೆಂಟಿಗೆ ಬ್ರೌಸರ್ ಸ್ಪೆಸಿಫಿಕ್ ಆಗಿ ವಿಡ್ತ್ಗಳನ್ನ ಸ್ಪೆಸಿಫೈ ಮಾಡಿರ್ತಾರೆ ಬ್ರೌಸರಲ್ಲೇ, ಅದನ್ನು ಮಾತ್ರ ತೊಗೊಳುತ್ತೆ, ಫುಲ್ ವಿಡ್ತ್ನ ತೊಗೊಳಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇನ್ಪುಟ್ ಏನಿದೆ, ಸೊ ಇಲ್ಲಿ ಇನ್ಪುಟ್ ನೋಡ್ಬೋದು. ನಾನು ಇನ್ಪುಟ್ಟಿಗೆ ಯಾವುದೇ ವಿಡ್ತ್ ಆ್ಯಂಡ್ ಹೈಟ್ ಕೊಟ್ಟೇ ಇಲ್ಲ. ಬಟ್ ಏನಾಗ್ತಿದೆ, ಅದು
ಏನು ತಾಣ್ತಿದ್ದೆ, ವಿಡ್ತು ಹೈಟು ಬ್ರೌಸರಿಗೆ ಬೈ ಡಿಫಾಲ್ಟಾಗಿ ಒಂದೊಂದು ಬ್ರೌಸರಲ್ಲಿ ಒಂದೊಂದು ಥರ ವಿಡ್ತ್ ಇರುತ್ತೆ, ಅದನ್ನು ತೊಗೊಳುತ್ತೆ. ಇದು ಅಷ್ಟೇ ಇಮೇಜ್ ನೋಡಿ ಒಂದೇ ಇದು ಕೆಳಗೆ ನ್ಯೂ ಲೈನಲ್ಲಿ ಬರಲಿಲ್ಲ, ಇದೇನು ಬಂತು ಅಂದರೆ ಇಲ್ಲೇ ಪಕ್ಕದಲ್ಲೇ ಬಂತು. ಸೊ ಇದೆಲ್ಲ ಇನ್ಲೈನ್ ಇಮೇಜು, ಇವೆಲ್ಲ ಇನ್ಲೈನ್ ಎಲಿಮೆಂಟು, ಇದು ಬ್ಲಾಕ್ ಎಲಿಮೆಂಟು, ಇಷ್ಟೇ ನೋನ್ ಡಿಫ್ರೆನ್ಸ್. ಸೊ ಇನ್ನೊಂದು ಎಲಿಮೆಂಟ್ ಬರುತ್ತೆ ಸ್ಪ್ಯಾನ್ ಅಂತ. ಸ್ಪ್ಯಾನ್ ಅಂತ ಎಲಿಮೆಂಟು ನಾನು HTML ಅಲ್ಲಿ ಏನಕ್ಕೆ ಹೇಳಿಲ್ಲ ಅಂದರೆ, ಅದನ್ನು ಹೇಳಬೇಕು ಅಂದರೆ ಇನ್ಲೈನ್ ಆ್ಯಂಡ್ ಬ್ಲಾಕ್ ಎಲಿಮೆಂಟ್ ನಿಮಗೆ ಹೇಳಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೇಳಿಲ್ಲ. ಸ್ಪ್ಯಾನ್ ಎಲಿಮೆಂಟ್, ಸ್ಪ್ಯಾನ್ ಅಂತ ಒಂದು ಟ್ಯಾಗ್ ಬರುತ್ತೆ, ಆ ಟ್ಯಾಗ್ ಏನಿದೆಯಲ್ಲ, ಸೊ ಸ್ಪ್ಯಾನ್ ಅಂತ ಟ್ಯಾಗ್ ಬರುತ್ತೆ, ಈಸ್ ನಥಿಂಗ್ ಬಟ್ ಅ ಕಂಟೈನರ್. ಸೊ ಇದು ಸೇಮ್ ಡಿವ್ ಥರನೇ, ಬಟ್ ಇದೇನಿದು, ಇದು ಇನ್ಲೈನ್ ಕಂಟೈನರ್. ಓಕೆ, ಸೊ ನಾನೇನು ಮಾಡ್ತೀನಿ, ಸ್ಪ್ಯಾನ್ ಅಂತ ಇದೆ. ಸೊ ಇದು ಈ ರೆಸಿಡೆನ್ಸಿ ಅಂತ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಎದರ ಸ್ಟೈಲ್ ಅಪ್ಲೈ ಮಾಡಬೇಕು ಅಂದ್ಕೊತೀನಿ. ಓಕೆ, ಈ ಸ್ಟೈಲ್ ಅಪ್ಲೈ ಮಾಡಬೇಕು ಅಂದಾಗ, ಸೊ ಇದೇನು ಮಾಡುತ್ತೆ ಅಂದರೆ, ಇದು ನೋಡಿ ರೆಸಿಡೆನ್ಸಿ ಅಂತ ಎಲ್ಲಿದೆ, ಅದು ಯಾವುದೋ ಇದು ರೆಸಿಡೆನ್ಸಿ ಸಹ. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲೇನಾಯಿತು ಅಂದರೆ ಇದೊಂದು ಇನ್ಲೈನ್ ಎಲಿಮೆಂಟ್ ಆಗಿರೋದ್ರಿಂದ ಇದು ನ್ಯೂ ಲೈನಿಗೆ ಬರಲಿಲ್ಲ, ಅಲ್ಲೇ ಬಂತು. ಸೊ ಇಫ್ ನಾನೇನಾದರೂ ಇದ್ರ ಬದಲು ಡಿವ್ ಹಾಕಿದ್ದಿದ್ರೆ ಏನಾಗಿರೋದು ನೋಡಿ, ಇದೇನಾಯಿತು, ಒಂದು ನ್ಯೂ ಲೈನಲ್ಲಿ ಬಂತು. ಸೊ ಇದು ಸ್ಪ್ಯಾನ್ ಒಂದು ಇನ್ಲೈನ್ ಎಲಿಮೆಂಟು, ಬಟ್ ಇಟ್ಸ್ ಆಲ್ಸೋ ಎ ಕಂಟೈನರ್, ಬಟ್ ಇನ್ಲೈನ್ ಕಂಟೈನರ್. ಸೊ ಇದಕ್ಕೂ ನಾರ್ಮಲಾಗಿ ಡಿವ್ಗೆ ಏನೇನು ಕೊಡ್ಬೋದು ಆ ಥರ ಎಲ್ಲ ನಾನು ಕೊಡ್ಬೋದು. ಎಲ್ಲ ಈ ಥರ ಡಿವಿಗೆ ಏನು ಕೊಡ್ಬೋದು, ಕಲರ್ ಗಿಲ್ಲರ್ ಎಲ್ಲ ಕೊಡ್ಬೋದು. ಸೊ ಕಲರ್ ಏನು ಮಾಡ್ತೀನಿ, ವೈಟ್ ಮಾಡ್ತೀನಿ, ಆ್ಯಂಡ್ ಬ್ಯಾಕ್ಗ್ರೌಂಡ್ ಏನು ಮಾಡ್ತೀನಿ, ರೆಡ್ ಮಾಡ್ತೀನಿ. ಸೊ ಇದೇನಾಗುತ್ತೆ ಅಂದರೆ ಇವಾಗ ಸ್ವಲ್ಪ ಹೈಲೈಟೆಡ್ ಥರ ಕಾಣುತ್ತೆ. ಈ ಥರ ಸ್ಟೈಲ್ಗಳನ್ನ ಕೊಡೋಕ್ಕೋಸ್ಕರ ಸ್ಪೆಸಿಫಿಕಲಿ ಸ್ಟೈಲ್ ಕೊಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೇವೆ. ಓಕೆ, ಸ್ಪ್ಯಾನ್ ಟ್ಯಾಗ್. ಸೊ ಇನ್ಲೈನ್ ಆ್ಯಂಡ್ ಇದು ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಡ ಡಿಸ್ಪ್ಲೇ ಪ್ರಾಪರ್ಟೀಸ್. ಸೊ ಡಿಸ್ಪ್ಲೇ ಪ್ರಾಪರ್ಟೀಸಲ್ಲಿ ಮಲ್ಟಿಪಲ್ ಥರ ಡಿಸ್ಪ್ಲೇ ಪ್ರಾಪರ್ಟೀಸ್ ಇದ್ದಾವೆ. ಅದರಲ್ಲಿ ಒಂದು ಫ್ಲೆಕ್ಸ್ ಇದೆ, ಗ್ರಿಡ್ ಇದೆ, ಇನ್ಲೈನ್ ಇದೆ, ಬ್ಲಾಕ್ ಇದೆ, ಇನ್ಲೈನ್ ಫ್ಲೆಕ್ಸ್, ಇನ್ಲೈನ್ ಗ್ರಿಡ್, ಈ ಥರ ತುಂಬ ಪ್ರಾಪರ್ಟೀಸ್ ಇದ್ದಾವೆ. ಸೊ ನಾನೇನು ಮಾಡ್ತೀನಿ, ಇದನ್ನೆಲ್ಲ ಫಸ್ಟ್ ತಗೊಬಿಡೋಣ. ಸೊ ಒಂದು ಫ್ಲೆಕ್ಸ್ ಅಂತ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ತೀನಿ, ಆ್ಯಂಡ್ ಐಟಮ್ಸ್ ಇಂಟು 10. ಓಕೆ, 10 ಒಂದು ಫ್ಲೆಕ್ಸ್ ಇದೆ, ಅದರೊಳಗಡೆ 10 ಡಿವ್ ಇದ್ದಾವೆ, ಐಟಮ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನು ಮಾಡಿದ್ದೀನಿ, ಇದನ್ನೆಲ್ಲ ತೆಗೆದುಬಿಡೋಣ. ಸೊ ಫ್ಲೆಕ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಫ್ಲೆಕ್ಸ್ನ ಸೆಲೆಕ್ಟ್ ಮಾಡಿ ಡಿಸ್ಪ್ಲೇ ಫ್ಲೆಕ್ಸ್. ಸೊ ಈ ಫ್ಲೆಕ್ಸ್ನ ಡಿಸ್ಪ್ಲೇ ಮಾಡೋದ್ರಿಂದ ನನಗೆ ಇಲ್ಲೇನು ಕಾಣಿಸ್ತಲ್ಲ. ಸೊ ಐಟಮಿಗೆ ಏನು ಮಾಡೋಣ, ಐಟಮಿಗೆ ಸ್ವಲ್ಪ ಕಲರ್ಸು ಎಡ್ತು ಕೊಟ್ಬಿಡೋಣ. ಐಟಮ್ಸ್, ಸೊ ಯು ಕ್ಯಾನ್ ಸಿ ಇಲ್ಲಿ ನನಗೆ ಒಂದಿಷ್ಟು ಐಟಮ್ಸ್ಗಳು ಬಂದಿದ್ದಾವೆ. ಐಟಮ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಏನು ಮಾಡ್ತೀನಿ ಅಂದರೆ, ಫಾರ್ ನಾವು ಹಿಂಗೆ ಬಿಟ್ಬಿಡಿ. ಸೊ ಇದಕ್ಕೊಂದು ಸ್ವಲ್ಪ ಬಾರ್ಡರ್ ಕೂಡ ಅರ್ಥ ಆಗಕ್ಕೆ ನನಗೆ, ಬಾರ್ಡರ್ ಸಾಲಿಡ್ ರೆಡ್, 1 pixel ರೆಡ್. ಸೊ ಯು ಕ್ಯಾನ್ ಸಿ ಇದು ಏನಿದೆ, ಇದು ಫ್ಲೆಕ್ಸು ಕಂಟೈನರು, ಇದೇನಿದೆ ಇದು ಬಾರ್ಡರು. ಓಕೆ, ಸೊ ಫ್ಲೆಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ನಾರ್ಮಲಾಗಿ ನೋಡಿದರೆ ನೀವು ಡಿವ್ ಏನಾಗಿತ್ತು, ಒಂದು ಇನ್ಲೈನ್ ಎಲಿಮೆಂಟ್, ಬ್ಲಾಕ್ ಲೆವೆಲ್ ಎಲಿಮೆಂಟ್ ಆಗಿತ್ತು. ಬಟ್ ಇಲ್ಲೆಲ್ಲ ನಾನು ಡಿವೇ ಹಾಕಿದ್ದೀನಿ ನೋಡಿ, ಪ್ರತಿಯೊಂದಕ್ಕೂ ನ್ಯೂ ಲೈನ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಒಂದಾದ್ಮೇಲೆ ಡಿವ್ ಇದೆ. ಬಟ್ ಅದು ನಿಮಗೆ ಕಾಣ್ತಾ ಇಲ್ಲ. ಏನಕ್ಕೆ ಕಾಣ್ತಾ ಇಲ್ಲ ಅಂದರೆ, ಸೊ ಅದು ಒಂದಾದ್ಮೇಲೆ ಅಡ್ಜಸ್ಟೆಂಟಾಗಿ ಅಂಟ್ಕೊಂಡು ಇದೆಯಲ್ಲ, ಅದು ಎಲ್ಲ ಒಂದೇ ಡಿವ್ ಥರ ಕಾಣ್ತಾ ಇದೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಫ್ಲೆಕ್ಸಲ್ಲಿ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, ಗ್ಯಾಪ್ ಅಂತ. ಸೊ ಗ್ಯಾಪ್ ಏನು ಮಾಡ್ತೀನಿ, ಸೊ ಗ್ಯಾಪ್ 10 pixel ಕೊಡ್ತೀನಿ. ಇದು ಏನು ಮಾಡುತ್ತೆ ಅಂದರೆ, ಒಳಗಡೆ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗೂ 10 pixel ಗ್ಯಾಪ್ ಕೊಡುತ್ತೆ. ಓಕೆ, ಇದರಲ್ಲೂ 2 ಥರ ಗ್ಯಾಪ್ ಇದ್ದಾವೆ, ಕಾಲಮ್ ಗ್ಯಾಪ್ ಆ್ಯಂಡ್ ರೋ ಗ್ಯಾಪ್ ಅಂತ. ಕಾಲಮ್ ಗ್ಯಾಪ್ 5 pixel, ರೋ ಗ್ಯಾಪ್ 10 pixel. ಸೊ ಇದು ಈ ಥರ ಇದೆ. ಸೊ ಇದು ಈ ಥರ ಇದೆ. ಇದು ಏನು ಮಾಡ್ತಾರೆ ಅಂದರೆ, ಫ್ಲೆಕ್ಸ್ ಡೈರೆಕ್ಷನ್ ಬರುತ್ತೆ. ನಾವು ಫ್ಲೆಕ್ಸ್ ನಾರ್ಮಲಾಗಿ ಯೂಸ್ ಮಾಡೋದಂದರೆ ಪೊಸಿಷನಿಂಗ್ ಮಾಡೋಕ್ಕೋಸ್ಕರ. ಸೊ ಒಂದು ಐಟಮ್ಸ್ಗಳನ್ನ ಪೊಸಿಷನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಮೀಡಿಯಾ ಕ್ವೆರಿ, ಫಾರ್ ಎಕ್ಸಾಂಪಲ್ ರೆಸ್ಪಾನ್ಸಿವ್ನೆಸ್ಗೋಸ್ಕರ ಜಾಸ್ತಿ ಯೂಸ್ ಮಾಡ್ತೀವಿ. ಫ್ಲೆಕ್ಸಲ್ಲಿ ಫ್ಲೆಕ್ಸ್ ಡೈರೆಕ್ಷನ್ ಅಂತ ಒಂದು ಬರುತ್ತೆ. ಸೊ ಫ್ಲೆಕ್ಸ್ ಡೈರೆಕ್ಷನ್ ಏನು ಅಂದರೆ, ಈ ಫ್ಲೆಕ್ಸ್ ಬಾಕ್ಸ್ ಏನಿದೆ, ಆ ಬಾಕ್ಸ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ. ಇವಾಗ ರೋ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಯು ಕ್ಯಾನ್ ಸಿ ರೋಲ್ ಹೋಗ್ತಾ ಇದೆ. ಸೊ ಇದನ್ನು ನಾನೇನು ಮಾಡಿ ಕಾಲಮ್ ಮಾಡ್ತೀನಿ. ಏನಾಯಿತು, ಈ ಕಾಲಮ್ ಡೈರೆಕ್ಷನಲ್ಲಿ ಹೋಗಿಡುತ್ತೆ ಫ್ಲೆಕ್ಸ್. ಇವಾಗ ಏನಾಯಿತು, ಕಾಲಮ್ ಡೈರೆಕ್ಷನಲ್ಲಿ ಹೋಗಿಡುತ್ತು. ಸೊ ಅದೇ ಥರ ನಾನು ಇಲ್ಲಿ ನಾನು ಇದಕ್ಕೆ ಒಂದು ಕ್ವಿಕ್ಕಾಗಿ ನಂಬರಿಂಗ್ ಕೊಟ್ಕೊಬಿಡ್ತೀನಿ ಒಂದೊಂದಕ್ಕೆ.
ಸೊ ಯು ಕ್ಯಾನ್ ಸಿ ಹಿಯರ್, ಇದು ಕಲರ್ ಕಾಣ್ತಾ ಇಲ್ಲಲ್ಲ, ಕಲರ್ ವೈಟ್, ಟೆಕ್ಸ್ಟ್ ಅಲೈನ್ ಸೆಂಟರ್. ಓಕೆ, ಸೊ ಇವಾಗ ನಂಬರ್ ನೋಡ್ತಿರ್ಬೋದು, ಒಂದೊಂದಕ್ಕೂ ನಂಬರ್ ಇದೆ. ಸೊ ಇನ್ನೊಂದು ಪ್ರಾಪರ್ಟಿ ಬರುತ್ತೆ ಕಾಲಮ್ ರಿವರ್ಸ್. ಕಾಲಮ್ ರಿವರ್ಸ್ ಏನು ಮಾಡುತ್ತೆ ಅಂದರೆ, ಯು ಕ್ಯಾನ್ ಸಿ ಇವಾಗ 10 ಫಸ್ಟ್ ಬಂತು, 10 ಫಸ್ಟ್ ಹೋಯಿತು, ಇನ್ನು ಉಳಿದಿದ್ದೆಲ್ಲ ಬಂತು. ಈ ಥರ ಡಿಸೆಂಡಿಂಗ್ ಆರ್ಡ್ರಲ್ಲಿ ಆರ್ಡರ್ ಮಾಡುತ್ತೆ. ಅದೇ ಥರ ರೋ ರಿವರ್ಸ್ ಬರುತ್ತೆ. ರೋ ಮಾಡಿದರೆ ರೋ, ನಾರ್ಮಲ್ ರೋ, ಇನ್ನೊಂದು ರೋ ರಿವರ್ಸು. ಸೊ ಇದೇನು ಮಾಡುತ್ತೆ, ರೋನ ರಿವರ್ಸ್ ಮಾಡುತ್ತೆ. ಸೊ ಯು ಕ್ಯಾನ್ ಸಿ ಈ ಥರ ರೋ ರಿವರ್ಸ್ ಮಾಡುತ್ತೆ. ಇನ್ನೊಂದು ಪ್ರಾಪರ್ಟಿ ಬರುತ್ತೆ ಫ್ಲೆಕ್ಸ್ ರ್ಯಾಪ್ ಅಂತ. ಸೊ ಫ್ಲೆಕ್ಸ್ ರ್ಯಾಪ್ ಏನಂದರೆ, ಇವಾಗ ಇದೇನು ಮಾಡ್ತು, ಈ ಫ್ಲೆಕ್ಸಲ್ಲಿ ಎಷ್ಟು ಕಂಟೈನ್ ಮಾಡ್ಬೋದು ನಾವು. ಓಕೆ, ಓಕೆ, ಈ ಫ್ಲೆಕ್ಸಿಗೆ ಏನು ಮಾಡ್ತೀನಿ, ಒಂದಿಷ್ಟು ವಿಡ್ತ್ ಆ್ಯಂಡ್ ಹೈಟ್ ಕೊಟ್ಬಿಡ್ತೀನಿ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವಿಡ್ತ್ ಏನು ಮಾಡ್ತೀನಿ 500 ಪಿಕ್ಸೆಲ್, ಹೈಟು 400 ಪಿಕ್ಸೆಲ್. ಓಕೆನಾ. ಸೊ ಇವಾಗ ನೋಡಿ ಇದೇನಾಗಿದೆ ಅಂದರೆ, ಒಂದು ರೋ ಅಲ್ಲಿ ನಾನು ಇಲ್ಲಿ ಐಟಮ್ಸಿಗೆ 100 ಪಿಕ್ಸೆಲ್ ಹೈಟು, 100 ಪಿಕ್ಸೆಲ್ ವಿಡ್ತ್ ಕೊಟ್ಟಿದ್ದೀನಿ. ಹೈಟ್ ಏನೋ ಅಡ್ಜಸ್ಟ್ ಇದೆ, ಓಕೆ 100 ಪಿಕ್ಸೆಲ್, ಬಟ್ ವಿಡ್ತ್ ಏನಾಗಿದೆ ಶ್ರಿಂಕ್ ಆಗಿಬಿಟ್ಟಿದೆ. ಅದೇನು ಮಾಡ್ತಾ ಇದೆ ಅಂದರೆ, ಒಂದೇ ರೋ ಅಲ್ಲಿ ಎಲ್ಲದನ್ನೂ ಅಡ್ಜಸ್ಟ್ ಮಾಡೋಕ್ಕೆ ನೋಡ್ತಾ ಇದೆ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ಬೋದು, ಫ್ಲೆಕ್ಸ್ ರ್ಯಾಪ್ ಇದೆಯಲ್ಲ, ಫ್ಲೆಕ್ಸ್ ರ್ಯಾಪ್ ಅಂತ ಒಂದು ಬರುತ್ತೆ. ಸೊ ಇದನ್ನು ರ್ಯಾಪ್ ಮಾಡೋದನ್ನ ನೋ ರ್ಯಾಪ್ ಮಾಡು, ಅಥವಾ ಅದು ಅಡ್ಜಸ್ಟ್ ಮಾಡಿದೆಯಲ್ಲ ಅದನ್ನ ನೋ ರ್ಯಾಪ್ ಮಾಡು. ಸೊ ಫ್ಲೆಕ್ಸ್ ರ್ಯಾಪ್ ಅಂತ ಇದೆ. ನೋ ರ್ಯಾಪ್ ಅಂದರೆ ಏನಾಗುತ್ತೆ ಅಂದರೆ, ಸೊ ಈ ಥರ ಅಡ್ಜಸ್ಟ್, ಇದು ಬೈ ಡಿಫಾಲ್ಟು ನೋ ರ್ಯಾಪ್ ಇರುತ್ತೆ. ಸೊ ನೋ ರ್ಯಾಪ್ ಅಂದರೆ ಒಂದೇ ರೋ ಅಲ್ಲಿ ಅಡ್ಜಸ್ಟ್ ಮಾಡಿಬಿಡಿ ಎಲ್ಲ ಐಟಮ್ಸ್ನ ಅಂತ. ಬಟ್ ಇಫ್ ನಾನೇನು ಮಾಡ್ತೀನಿ, ರ್ಯಾಪ್ ಅಂತ ಹಾಕ್ತೆ, ಫ್ಲೆಕ್ಸ್ನ ರ್ಯಾಪ್ ಅಂತ ಹಾಕಿದ್ರೆ ನೋಡಿ ಅದೇನು ಮಾಡೋಕ್ಕಿತ್ತು, ಅದನ್ನು ರ್ಯಾಪ್ ಮಾಡ್ತು. ಮೀನ್ಸ್ ಒಂದ್ರ ಕೆಳಗಡೆ ರೋಲ್ ಆಗೋಕ್ಕೆ ಹಿಡಿತು. ಸೊ ಇನ್ನೊಂದು ಥರ ಇದೆ ರ್ಯಾಪ್ ರಿವರ್ಸ್ ಅಂತ ಬರುತ್ತೆ. ಸೊ ಏನಾಯಿತು, ರ್ಯಾಪು ಕೆಳಗಡೆಯಿಂದ ಫಸ್ಟಿಂದ ಇದ್ದಿದ್ದು ಒಂದು ಫಸ್ಟ್ ರೋಗೆ ಬಂತು, ಸೆಕೆಂಡ್ ರೋಗೆ ಬಂತು, ಆ ಥರ ಇತ್ತು ತಾನೆ. ಇವಾಗ ಏನು ಮಾಡ್ತು, ಕೆಳಗಡೆಯಿಂದ ಅಡ್ಜಸ್ಟ್ ಮಾಡ್ತಾ ಹೋಯ್ತು. ಕನ್ಫ್ಯೂಸಿಂಗ್ ಆಗ್ತಾಯಿದೆ ಅನ್ಸುತ್ತೆ ನಿಮಗೆ. ಸೊ ಕಾಲಮ್ ಗ್ಯಾಪ್, ಸೊ ಇವಾಗ ಏನು ಮಾಡ್ತೀನಿ, ಗ್ಯಾಪ್ ಕೊಟ್ಬಿಡೋಣ ಸ್ವಲ್ಪ ನಮಗೆ ಅರ್ಥ ಆಗಲಿ, 10 ಪಿಕ್ಸಲ್ಲು. ಸೊ ಇದು ಗ್ಯಾಪು 1 2 3ಇಂದ ರ್ಯಾಪ್ ಮಾಡ್ತಾ ಹೋಗ್ತಿದೆ, ಉಲ್ಟಾ ರ್ಯಾಪ್ ಮಾಡೋಕ್ಕೆ ಹೋಗ್ತಾ ಇದೆ. ಓಕೆ, ಸೊ ರ್ಯಾಪ್ ರಿವರ್ಸಿಂದ ರ್ಯಾಪ್ ಮಾಡಿಬಿಡೋದು. ಸೊ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ 1 2 3 4 5 6 7 8 9. ಓಕೆ, ಸೊ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, ಅದೇನು ಅಂದರೆ ಜಸ್ಟಿಫೈ ಕಂಟೆಂಟ್ ಅಂತ. ಜಸ್ಟಿಫೈ ಕಂಟೆಂಟ್ನ ತೋರಿಸೋಕೆ ಅಂದರೆ, ಸೊ ಇದೇನು ಮಾಡ್ತೀನಿ ಅಂದರೆ, ಇವಾಗ ಸೆಂಟರ್ ಅಲೈನ್ ಮಾಡ್ತೀನಿ. ಇಲ್ಲಿ ನಮಗೇನು ಡಿಫ್ರೆನ್ಸ್ ಗೊತ್ತಾಗ್ತಾಯಿಲ್ಲ. ಸೊ ಅದೇನಕ್ಕೆ ಅಂದರೆ, ಸ್ವಲ್ಪ ಜಾಸ್ತಿ ಐಟಮ್ಸ್ ಹಾಕ್ಬಿಟ್ಟಿದ್ದೀನಿ, 5 ಐಟಮ್ಸ್ನೇ ಕೊಡ್ತೀನಿ ಇವಾಗ. ಅಷ್ಟು 4 ಐಟಮ್ಸ್ ಬೇಡ, ಇವಾಗ 5 ಐಟಮ್ಸ್ ಇದೆ. ಅದು ಬಿಟ್ಟು ಇನ್ನೊಂದು ಐಟಮ್ ಹಾಕೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೇನು ಮಾಡ್ತೀನಿ ಅಂದರೆ, ಜಸ್ಟಿಫೈ ಕಂಟೆಂಟ್ ತೆಗೆದ್ರೆ, ಸೊ ಇವಾಗ ಏನಾಯಿತು, ಜಸ್ಟಿಫೈ ಕಂಟೆಂಟು ಒಂದು ಈ ಥರ ಇದೆ. ಸೊ ಇದನ್ನೇನು ಮಾಡ್ತೀನಿ ಅಂದರೆ, ಜಸ್ಟಿಫೈ ಕಂಟೆಂಟ್ ಸೆಂಟರ್ ಕೊಡ್ತೀನಿ. ಸೊ ಏನಾಯಿತು, ಇಲ್ಲೆಲ್ಲ ಜಸ್ಟಿಫೈ ಆಗಿದ್ದಾವೆ, ಬಟ್ ಇನ್ನೊಂದೇನು ಉಳಿದಿದೆ ಅದನ್ನು ಸೆಂಟರ್ ಜಸ್ಟಿಫೈ ಮಾಡುತ್ತೆ. ಅದೇ ಥರ ಇದನ್ನು ಜಸ್ಟಿಫೈ ಮಾಡುತ್ತೆ. ಇಫ್ ಐ ಗಿವ್ ಎ ಕಾಲಮ್ ಗ್ಯಾಪ್, ಯು ಕ್ಯಾನ್ ಸಿ ಕಾಲಮ್ ಗ್ಯಾಪ್ ಕೊಟ್ಟಾಗ ಏನಾಯಿತು ಅಂದರೆ, ನೋಡಿ ಜಸ್ಟಿಫೈ ಮಾಡಿದೆ, ಸೆಂಟರಲ್ಲಿ ಜಸ್ಟಿಫೈ ಮಾಡಿದೆ. ಇಫ್ ಜಸ್ಟಿಫೈ ರೈಟ್ ಕೊಟ್ಟರೆ ರೈಟಿಗೆ ಜಸ್ಟಿಫೈ ಮಾಡ್ತು. ಅದೇ ಥರ ಲೆಫ್ಟಿಗೆ ಜಸ್ಟಿಫೈ ಮಾಡಿದ್ರೆ ಏನಾಯಿತು, ಲೆಫ್ಟಿಗೆ ಮೂವ್ ಮಾಡುತ್ತೆ ಅದರ ರೋಲ್ ಪೊಸಿಷನ್ನ. ಇದನ್ನು ವರ್ಟಿಕಲ್ ಅಲೈನ್ಮೆಂಟ್ನ ಕೊಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಬರುತ್ತೆ ಸ್ಪೇಸ್ ಅರೌಂಡ್ ಅಂತ ಬರುತ್ತೆ. ಸೊ ಎರಡು ಮಧ್ಯೆ ಸ್ಪೇಸ್ಗಳನ್ನ ಬಿಟ್ಟು ಜಸ್ಟಿಫೈ ಮಾಡುತ್ತೆ. ಅದೇ ಥರ ಸ್ಪೇಸ್ ಬಿಟ್ವೀನು, ಸೊ ಒಂದೊಂದ್ರ ಮಧ್ಯೆ ಸ್ಪೇಸ್ ಬಿಟ್ಟು ಮಾಡಿ ಎಡ್ಜಲ್ಲಿ ಅಂಟ್ಕೊಡ್ತವೆ, ಬಟ್ ಸೆಂಟ್ರಲ್ ಮಾತ್ರ ಸ್ಪೇಸ್ ಇರುತ್ತೆ. ಆ ಥರ ಐಟಮ್ಸ್ಗಳನ್ನ ಜಸ್ಟಿಫೈ ಮಾಡುತ್ತೆ. ಇನ್ನು ಸ್ಪೇಸ್ ಈವೆನ್ಲಿ, ಸೊ ಸ್ಪೇಸ್ ಅರೌಂಡ್ ಆ್ಯಂಡ್ ಸ್ಪೇಸ್ ಬಿಟ್ವೀನ್ ಎರಡೂ ಸೇರಿಸಿ ಸ್ಪೇಸ್ ಈವೆನ್ಲಿ ಆಗುತ್ತೆ. ಅಂದರೆ ಎಡ್ಜಲ್ಲೂ ಸ್ಪೇಸ್ ಇರುತ್ತೆ, ಸೆಂಟ್ರಲ್ಲೂ ಸ್ಪೇಸ್ ಇರುತ್ತೆ. ಸೊ ಕೆಸಿ ಎಡ್ಜಲ್ಲೂ ಸ್ವಲ್ಪ ಸ್ಪೇಸ್ ಇದೆ, ಸೆಂಟ್ರಲ್ಲೂ ಸ್ಪೇಸ್ ಇದೆ. ಸೊ ಇದನ್ನು ಸ್ಪೇಸ್ ಈವೆನ್ಲಿ ಅಂತಾರೆ. ಓಕೆ, ನೆಕ್ಸ್ಟ್ ಬರುತ್ತೆ ಅಲೈನ್ ಐಟಮ್. ಸೊ ಅಲೈನ್ ಐಟಮ್ ಏನದು, ಆರಿಜೆಂಟಲಿ ಅಲೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಆರಿಜೆಂಟಲಿ ಅಲೈನ್ ಮಾಡೋಕ್ಕೆ ಆರಿಜೆಂಟಲಿ ಅಲೈನ್ ಮಾಡೋದ್ರೆ ಇಲ್ಲಿದೆ ಬಾರ್ಡರು, ಇದು ಫ್ಲೆಕ್ಸಿಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಬಿಡೋಣ. ಬ್ಯಾಕ್ಗ್ರೌಂಡ್ ಕಲರ್ ಬ್ರೌನ್. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಏನಿದೆ, ಆರಿಜಾಂಟಲಿ ಅಲೈನ್ ಆಗಿದೆ. ಸೊ ಇಫ್ ಅಲೈನ್ ಐಟಮ್ನ ನಾನು ತೆಗೆದ್ರೆ ನೋಡಿ ಇದು ಮೇಲೆ ಅಂಟ್ಕೊಂಡಿದೆ, ಬಟ್ ಅಲೈನ್ ಐಟಮ್ ಏನಿದೆ ಸೆಂಟರಿಗೆ ಬಂತು. ಸೊ ಇದನ್ನು ನಾನು ಇನ್ನೊಂದು ಥರ ಮಾಡ್ಬೋದು. ಎಂಡ್ ಅಂತ ಕೊಟ್ಟರೆ ಏನಾಗುತ್ತೆ, ಎಂಡಿಗೆ ಬರುತ್ತೆ, ಅಂದರೆ ಎಂಡಿಗೆ ಅಲೈನ್ ಆಗುತ್ತೆ ವರ್ಟಿಕಲಿ, ಆರಿಜಾಂಟಲಿ. ಸ್ಟಾರ್ಟ್ ಅಂತ ಕೊಟ್ಟರೆ ಸ್ಟಾರ್ಟಿಗೆ ಅಲೈನ್ ಆಗುತ್ತೆ ವರ್ಟಿಕಲಿ.
ಓಕೆ, ಇದು ಇದು ಡಿಸ್ಪ್ಲೇ ಫ್ಲೆಕ್ಸ್. ಡಿಸ್ಪ್ಲೇ ಗ್ರಿಡ್ದು ಇದೇ ಥರ ತುಂಬ ಪ್ರಾಪರ್ಟೀಸ್ ಇದ್ದಾವೆ. ಸೊ ನಾರ್ಮಲಾಗಿ ಬೇಸಿಕಾಗಿ ಇಷ್ಟು ಬೇಕಾಗಿರೋದು ನಮಗೆ ಒಂದು ಇದನ್ನು ಅಲೈನ್ ಮಾಡೋಕ್ಕೋಸ್ಕರ ಅಂತ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು, ನೀವು ನೆಕ್ಸ್ಟು ಲ್ಯಾಂಡಿಂಗ್ ಪೇಜ್ ಮಾಡೋಕ್ಕೆ ಮೂವ್ ಆಗ್ಬೋದು. ಡೋಂಟ್ ವರಿ, ನಾನು ಇನ್ನೂ ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ಇದ್ದಾವೆ, ಅವನ್ನ ನಾನು ಆ ಲ್ಯಾಂಡಿಂಗ್ ಪೇಜ್ನ ಮಾಡ್ತಾ ಹೇಳ್ತಾ ಹೊಡ್ತೀನಿ. ಸೊ ಫಾರ್ ನೌ ಗುಡ್ ಬೈ, ವೆನ್ ನೈಸ್ ಡೇ.